ಶರಣು ಶರಣಾರ್ಥಿ. ಬಸವ ಸಮಿತಿಯ ಅರಿವಿನ ಮನೆಯಲ್ಲಿ ಸುಮಾರು 5 ಸೋಮವಾರಗಳಿಂದ ನಾವು ಬಸವ ತತ್ವದ ನಿಜಾಚರಣೆಗಳ ಬಗ್ಗೆ ಪೂಜ್ಯ ಗುರುಗಳೊಂದಿಗೆ ಚರ್ಚೆ ಮಾಡಿ ಅವುಗಳ ಮೂಲ ಅರ್ಥವನ್ನು ಹುಡುಕೋದಕ್ಕೆ ನಾವು ಹೊರಟಿದ್ದೇವೆ. ನಿಜಾಚರಣೆ ಅಂದಾಗ ನೈಜತೆಯ ಆಚರಣೆ ಅಂದರೆ ಏನು? ನಾನು ಬದುಕಿನಲ್ಲಿ ನಾನು ಇರೋದೊಂಥರ ಮಾತಾಡೋದೊಂಥರ ಅಲ್ಲ. ಇಲ್ಲಿ ನೈಜ ಆಚರಣೆ, ನನ್ನ ಬದುಕು ಹೇಗಿದೆ, ಈಗ ಬಸವಣ್ಣನವರ ವಚನ ಏನಿದೆ ಅದರ ತಕ್ಕ ನಾನು ನಡೀತಾ ಇದ್ದೇನೋ ಇಲ್ಲವೋ. ನಾನು ನಡೀತಾ ಇಲ್ಲ ಅಂದರೆ ಬಸವಣ್ಣನವರ ವಚನಗಳನ್ನು ಹೇಳೋದೇನು ಅಧಿಕಾರ ಇದೆ, ಅದರ ಬಗ್ಗೆ ಮಾತನಾಡೋ ಅಧಿಕಾರ ಏನಿದೆ? ಕೇವಲ ಒಬ್ಬ ಉಪನ್ಯಾಸಕನ ಥರ ನಾನು ಒಂದು ಹೇಳಿ ಮಕ್ಕಳಿಗೆ ತಿಳಿಸ್ಬಿಡೋದಲ್ಲ. ನಾನು ಸಂಪೂರ್ಣವಾಗಿ ಆ ತತ್ವಗಳಿಗೆ, ಶರಣರು ಏನು ಹೇಳಿಕೊಡ್ತಾರೆ ಆ ತತ್ವಗಳಿಗೆ ಸಂಪೂರ್ಣವಾಗಿ ಶರಣಾಗತನಾಗಿ, ಕೇವಲ ಬಸವಣ್ಣನವರಿಗೆ ಶರಣಾಗತ ಆಗು, ಶರಣರಿಗೆ ಶರಣಾಗತ ಆಗು ನಾನು ಒಪ್ಪಲ್ಲ. ಶರಣರು ಅಂದಾಗ ತತ್ವ, ಬಸವಣ್ಣ ಅಂದಾಗ ಒಂದು ತತ್ವ, ಆ ತತ್ವಕ್ಕೆ ನಾನು ಶರಣಾಗತನಾಗಿ ನಡೆಯಬೇಕಾದವನು. ಈ ಬದುಕಿನಲ್ಲಿ ಲೌಕಿಕ ಪ್ರಪಂಚದಲ್ಲಿ ಅವ್ರು ಮಾಡಿದಾಗ ನಾನು ಮಾಡ್ತೇನೆ, ನೀವು ಮಾಡಿದಾಗ ನಾನು ಮಾಡ್ತೇನೆ ಅಂತ ಒಬ್ಬರನ್ನೊಬ್ಬರು ನೋಡಿ ತಿರುಪತಿ ಬೆಟ್ಟಕ್ಕೆ ಹೋಗ್ತೇವೆ, ಶಬರಿಮಲೆಗೆ ಹೋಗ್ತೇವೆ. ಎಲ್ಲ ಮನೆ ಗಂಗಾ ನದಿ ಅಂದಾಕ್ಷಣ ಎಲ್ಲ ಒಂದು 66 ಕೋಟಿ ಜನ ಹೋಗಿ ಮುಳುಗಿ ಬಂದರು. ಎಲ್ಲ ಅನೇಕ ಜನ ಬಸವಣ್ಣನವರನ್ನು ಅರಿತಂಥವರೇ ಹೋಗಿ ಅಲ್ಲಿ ಪಾಪ ತೊಳ್ಕೊಂಬಂದರು. ಇದೆಲ್ಲ ನೋಡಿದಾಗ ಇದು ನಿಜಕ್ಕೂ ಬಸವಣ್ಣನವರ ತತ್ವಗಳೇ? ಹಾಗಾದರೆ ಅವ್ರು ಹೇಳಿದ್ದು ಸುಮ್ಮನೆ ನಮಗೆ ಉಪನ್ಯಾಸಕ್ಕೆ ಒಂದು ಸುಳ್ಳು ನುಡಿಯ ಗುರುಗಳು? ಇದು ನನಗೆ ಭಾಳ ಕಾಡ್ತಾ ಇದೆ. ಆ ಸುಳ್ಳು ನುಡಿಗಳಾವು. ಅಲ್ಲಿ ಸುಮ್ಮನೆ ಎಲ್ಲೋ ಒಂದು ಭಾಷಣಕ್ಕೆ ಉಪಯೋಗಿಸೋದಕ್ಕೆ ಇದಕ್ಕಲ್ಲ. ಅದು ಇರೋದೇ ಬದುಕಿಗೆ. ನಾನು ಅನೇಕ ಬಾರಿ ಬಸವಣ್ಣನವರು ಲಿಂಗಾಯತ ಧರ್ಮದ ಗುರುಗಳು ಹಾಗೆ ಹೀಗೆ ಹೇಳಿದಾಗೆಲ್ಲ ಮೊದಲಿಗೆ ಅವರು ಬದುಕಿನ ಗುರು, ಬದುಕಿನ ಧರ್ಮ ಇದು. ಅವರೊಬ್ಬರಿಗೆ ಇದೇ ಸಮೂಹಕ್ಕೆ ನೀನು ಹಿಂಗೆ ಮಾಡು ಅಂತ ಏನೂ ಹೇಳಿಲ್ಲ. ಇದು ತತ್ವ ಇದೆ, ಲಿಂಗ ತತ್ವ ಇದೆ. ಲಿಂಗ ತತ್ವವನ್ನು ನೀನು ಪೂರ್ಣ ಅರ್ಥೈಸಿಕೊಂಡು ಆ ತತ್ವಕ್ಕೆ ಶರಣಾಗತನಾಗಿ ಬದುಕುವುದಾದರೆ ನೀನು ಬಸವ ಪಥದಲ್ಲಿ ಸಾಗಿದ್ದೀಯಾ. ಇಲ್ಲದೆ ನೀನು ಕೂಡ ಭವ ಸಂಸಾರದ ಹಾದಿಯಲ್ಲಿ ನೀನು ಒಬ್ಬ ವಿದ್ಯಾರ್ಥಿ ಹೋಗ್ತಾ ಇದೆಯಾ, ಏನಕ್ಕೂ ಪ್ರಯೋಜನ ಇಲ್ಲ. ಬದುಕೋದು ಎಂಡೇ ಆಗಲ್ಲ. ಯಾಕಂದರೆ ಇದನ್ನೂ ನಂಬಲ್ಲ, ಅದನ್ನೂ ನಂಬಲ್ಲ. ಹಾಗಾದರೆ ಇನ್ನೊಂದು ನಂಬಿಕೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಬೇರೆ ಬೇರೆ ನಂಬಿಕೆಗಳು, ವಿಶ್ವಾಸಗಳು ಏನು ಇತ್ತೀಚೆಗೆ ಪುರಾತನದ ಅದೇನೋ ಹೇಳ್ತಾರಲ್ಲ ಯಾವಾಗಲೂ, ಅಲ್ಲಿಂದ ಬಂತು ಇಲ್ಲಿಂದ ಬಂತು ಪುರಾಣಗಳಿಂದ ಬಂತು, ನನಗೆ ಅದು ಬೇಕಿಲ್ಲ. ಅರವಿಂದ ಜೊತೆಯಾಗಿ ಒಂದು ವಚನ ಓದ್ತೀನಿ ಅಂದಮೇಲೆ ಆ ವಚನಕ್ಕೆ ಬದ್ಧನಾಗಿ ನಡ್ಕೊಂಡು ಹೋಗೋದು, ಇದು ನನ್ನ ಬದುಕಿನ ನಿಜದ ಆಚರಣೆ ಆಗಬೇಕು. ಇದು ನಿಜಾಚರಣೆ ಅನ್ನೋದನ್ನು ತಿಳ್ಕೊಂಡಿದ್ದೇನೆ. ಈಗ ಸಾಮಾಜಿಕವಾಗಿ ಅನೇಕ ಜನ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮದುವೆಯ ಕಲ್ಯಾಣ ಮಂಟಪದ ಇದರಲ್ಲಿ ಪತ್ರಿಕೆಗಳಲ್ಲಿ ಬಸವಣ್ಣನವರ ಚಿತ್ರ ಹಾಕೋದಾಗಲಿ, ಒಂದು ವಚನವನ್ನು ಅಲ್ಲಿ ಉಲ್ಲೇಖಿಸೋದಾಗಲಿ, ಸಾಕಷ್ಟು ಜನ ಬಸವ ಪ್ರಜ್ಞೆಯನ್ನು, ವಚನ ಪ್ರಜ್ಞೆಯನ್ನು ಜಾಗೃತ ಮಾಡುವ ಸಾಕಷ್ಟು ಕಾರ್ಯಗಳು ನಡೀತಾ ಇವೆ. ಇದು ಯಾವುದನ್ನೂ ನಾನು ಪಕ್ಕಕ್ಕಿಡ್ತಾ ಇಲ್ಲ. ಇಲ್ಲಿ ಬಸವಣ್ಣ ಅನ್ನೋದಕ್ಕಿಂತ ಬಸವ ತತ್ವದ ವಚನಗಳು ನನಗೆ ಮುಖ್ಯ ಆಗ್ತವೆ. ಬಸವಣ್ಣ ಅಂದಾಕ್ಷಣ ಮತ್ತೆ ಅವ್ರನ್ನೇನು ಮಾಡ್ತೀವಿ, ಅಲ್ಲಿ ಮೂಲೆಯಲ್ಲಿ ಕುಂಡ್ರಿಸ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ಅವ್ರಿಗೂ ಒಂದು ಹೂವು ಹಾಕಿ ಎಲ್ಲರೂ ನಿಂತು ಭಕ್ತಿಯಿಂದ ನೋಡಿ. ಇಲ್ಲಿ ಭಕ್ತಿ, ನಾನು ಬಳಸುವ ಭಕ್ತಿ ಬೇರೆ, ಬಸವ ತತ್ವದಲ್ಲಿ ಬದುಕುವ ಭಕ್ತಿ ಬೇರೆ. ನಾನು ಬಸವ ತತ್ವದಲ್ಲಿ ಬದುಕ್ತಾ ಇದ್ದೇನೆ ಅನ್ನತಕ್ಕಂಥ ಭಕ್ತಿ ನನಗೆ ಬಾರದೆ ಹೋದರೆ ಸುಮ್ಮನೆ ಅದು ಕೂಡ ಬಸವಣ್ಣನವರಿಗೆ ಹೂ ಹಾಕೋದಾಗಲಿ ಅದು ಡಾಂಬಿಕ ಭಕ್ತಿ ಆಗ್ತದೆ. ನಾನು ಗುಲಾಬಿ, ಒಬ್ಬ ಮಂತ್ರಿ ಇದ್ದಾರೆ ಅಂದರೆ ಗುಲಾಬಿ ತೊಗೊಂಬರೋದು, ದೊಡ್ಡದು 500 ರೂಪಾಯಿ ಗುಲಾಬಿ ಹಾರ, ಅದು ಬೇಕಾ ಪ್ರತಿಮೆಗೆ? ಯಾವ ಕಾರಣಕ್ಕೂ ಬೇಕಿಲ್ಲ. ಆದರೆ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡುವಾಗ ಸಾಮಾನ್ಯರಲ್ಲಿಯೂ ಕೂಡ ಬಸವಣ್ಣನವರ ತತ್ವಗಳನ್ನು, ಬಸವ ವ್ಯಕ್ತಿತ್ವವನ್ನು ನಾವು ಎಲ್ಲಿ ಒಂದು ದಿವ್ಯತೆಗಳಿಗೆ ಕರ್ಕೊಂಡು ಹೋಗೋದಕ್ಕಾಗಿ ಆ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಆದರೂ ಕೂಡ ಮುಂದೆ ಇದು ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಅಲ್ಲಿಂದ ವಚನಗಳು ಅಂತ ಸಾಕಷ್ಟು ಜನ ಈಗ ಹಾಡೋಕ್ಕೆ ಶುರು ಮಾಡಿದ್ದಾರೆ. ಅದರ ಬಗ್ಗೆ ಚರ್ಚೆಗಳು ಮಾಡ್ತಾರೆ, ಅವುಗಳನ್ನು ವಚನಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ತಮ್ಮ ನೆಗೆ ಏನು ಬಂದಿದೆ ಶಬ್ದದ ಒಂದು ಪಾರಿಭಾಷಿಕ ಶಬ್ದಗಳ ಕೋಶ ಇಟ್ಕೊಂಡ್ಬಿಟ್ಟು ಡಿಕ್ಷನರಿನಲ್ಲಿ ಹಿಂಗೆ ಬರೆದಿದೆ, ಆ ಡಿಕ್ಷನರಿನಲ್ಲಿ ಹಿಂಗೆ ಬರೆದಿದೆ, ಕಿಟಲ್ ಡಿಕ್ಷನರಿನಲ್ಲಿ ಇದು ಬರೆದಿದೆ, ಈ ಶಬ್ದಗಳ ಚರ್ಚೆ ಮಾಡ್ತಾರೆ. ಹೊರತು ಬಸವಣ್ಣನವರ ಮೂಲ ಆನುಭಾವಿಕ ಅರ್ಥವನ್ನು ಹೇಳೋದಕ್ಕೆ ಅನೇಕ ಬಾರಿ ಅನೇಕರು ಸೋತಿದ್ದಾರೆ.
ಅಥವಾ ನನಗೆ ಬರುತ್ತೆ ಅಂತ ನಾನು ದೊಡ್ಡಸ್ತಿಕೆಯಿಂದ ಹೇಳ್ತಾ ಇಲ್ಲ. ಅದು ಯಾವ ನೆಲೆಗೆ ಹೇಳಬೇಕಿತ್ತು ಅದನ್ನು ಅರ್ಥೈಸಿಕೊಂಡು ನಾವು ಬದುಕಬೇಕಾದದ್ದು ನಿಜ ಆಚರಣೆಯ ಮೂಲ ಉದ್ದೇಶ ಅಂತ ತಿಳ್ಕೊಂಡು ಅನೇಕರು ಈಗ ಅನೇಕ ಉತ್ತರ ಕರ್ನಾಟಕದಲ್ಲಿ ನಿಜಾಚರಣೆಗಳ ಕಾರ್ಯಕ್ರಮಗಳು, ಕಲ್ಯಾಣಗಳು, ಆ ಮದುವೆಗಳು ಎಲ್ಲ ನಡೀತಾ ಇವೆ. ಆವಾಗ ಬಂದಾಗ ಇದೊಂದು ಹೊಸ ಕಾಣಿಸುತ್ತೆ. ಅದೇ ದಕ್ಷಿಣ ಕರ್ನಾಟಕದಲ್ಲಿ ಬಂದಿಲ್ಲ. ಇದು ಪೂಜ್ಯ ಗುರುಗಳಿಗೂ ಗೊತ್ತಿದೆ. ಅವರು ಅನೇಕ ಕಲ್ಯಾಣಗಳಿಗೆ ಕಲ್ಯಾಣ ಉತ್ಸವಗಳಿಗೆ ಹೋಗ್ತಾರೆ. ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಭಾಳ ಅಜಗಜಾಂತರ ವ್ಯತ್ಯಾಸ ಬರ್ತಾ ಇದೆ. ಅಲ್ಲೂ ಇರಲಿಲ್ಲ. ಆದರೆ ನಮ್ಮ ಬಸವ ಬಳಗದವರು, ಬಸವ ಕೇಂದ್ರಗಳವರು, ಅಲ್ಲಲ್ಲಿಯ ಶರಣ ಸಾಹಿತ್ಯ ಪರಿಷತ್ನವರು ಎಲ್ಲರೂ ಕೂಡ ಒಗ್ಗೂಡಿ ವಿಶೇಷವಾಗಿ ರಾಷ್ಟ್ರೀಯ ಬಸವದಳದವರು ಎಲ್ಲರೂ ಒಗ್ಗೂಡಿ ಇಲ್ಲ ಇದನ್ನು ಹಿಂಗೆ ಮಾಡಬೇಕು, ವಚನಗಳಲ್ಲಿ ಹೀಗಿದೆ ಅಂತ ಏನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಕೆಯಾಗಿ ಒಬ್ಬರು ಮೊನ್ನೆ ಹೋದ್ಸಲಿನ ನಾನು ಮಾತನಾಡುವಾಗ ಜಯಶ್ರೀ ದಂಡೆ ಅಕ್ಕ ಹೇಳಿದ್ರು, ಈ ನೈಜ ಆಚರಣೆಯ ಮೂಲ ತತ್ವ ಏನಿದು. ಇವತ್ತು ನಾವು ಮೊದಲಿಗೆ ನೈಜ ಆಚರಣೆಗಳನ್ನು ಅರ್ಥ ಮಾಡಿಕೊಂಡು ತದನಂತರ ಈ ಶೀರ್ಷಿಕೆ ನಾವು ಮಾಡ್ತಾ ಇರೋದು ಸರಿಯೋ ಇಲ್ವೋ ಆಮೇಲೆ ನೋಡೋಣ. ಆದರೆ ಈ ಸುಮಾರು 12-13 ಈ ನಾವು ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲರೂ ಕೂಡ ಬರೀ ನಾವು ಏನು ಹೇಳ್ತೀವಿ ಅಂತ ಸತ್ಯ ಅಲ್ಲ, ವಚನಗಳ ನೆಲೆಯಲ್ಲಿ ನಾವು ಚಿಂತನೆ ಮಾಡಿದ್ದು ಸತ್ಯನೋ ಹೌದು ಅಲ್ವೋ, ಇದು ನೀವು ಆತ್ಮದಲ್ಲಿ ಅದರ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇನ್ನೊಬ್ಬರ ಜೊತೆ ಚಿಂತನೆ ಮಾಡ್ತಾ ನಾವು ಹೋಗಿದ್ರೆ ಬಹುಶಃ ಮತ್ತೆ ಅದು ಕೂಡ ಒಂದು ಸ್ಥಾವರವಾಗಿ ಉಳಿದೋಗ್ತದೆ. ನಾನು ಹೇಳಿದ್ದೆ ಸತ್ಯ, ನೀವು ಹೇಳಿದ್ದ ಸತ್ಯ ಅಲ್ಲ. ಗುರುಗಳ ಜೊತೆ ಇಷ್ಟೊತ್ತು ನಾನು ಸಾಕಷ್ಟು ಸುಮಾರು 15-20 ನಿಮಿಷದಿಂದ ಮಾತೆತ್ತಿದ್ರೆ ದೇವರು ಅಂತಿರಲ್ಲ ಗುರುಗಳೇ, ಯಾಕೆ ದೇವರನ್ನ ತರ್ತೀರ ನೀವಿಲ್ಲಿ? ಕಲ್ಲು ದೇವರು ಅದೆಲ್ಲ ವಚನ ಇದೆ, ನಾನು ಹೇಳಲೇಬೇಕಾಗಿದ್ದಿಲ್ಲ, ಗುರುಗಳು ಸಾಕಷ್ಟು ಹೇಳ್ಕೊಡ್ತಾರೆ ಅದನ್ನು. ಆದರೆ ದೇವರು ಶಬ್ದದಿಂದ, ದೇವರು ಅನ್ನತಕ್ಕಂಥ ಸಿದ್ಧ ಮಾದರಿಯ ಶಬ್ದದಿಂದ ಆಚೆ ನನಗೆ ಬರೋಕ್ಕಾಗ್ತಾ ಇಲ್ಲ. ದೇವರು ಅದನ್ನೊಂದು ಭಯ, ಮನೆಯಲ್ಲಿ ಸೋಮವಾರ ಅದು ಮಾಡಲೇಬೇಕು, ಮಂಗಳವಾರ ಇದು ಮಾಡಲೇಬೇಕು, ನೀರು ಮೇಲೆ ಜಗಲಿ ಮೇಲೆ ನೀರು ಇಡಲೇಬೇಕು, ಅದಕ್ಕೊಂಚೂರು ವಿಭೂತಿ ಹಚ್ಚಲೇಬೇಕು. ಹಾಗಾದರೆ ನೈಜ ಆಚರಣೆ ಅಂದರೆ ಅಥವಾ ನಿಜದ ಬದುಕಿನಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದು ಅದು ನಿಜಾಚರಣೆಯ? ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಈಗಾಗಲೇ ಮೊದಲನೇ ಎಪಿಸೋಡಲ್ಲೇ ನಾವು ವಚನಗಳಲ್ಲಿ ದೇವರು ಅನ್ನೋದು ಶಬ್ದವನ್ನು ಚರ್ಚೆ ಮಾಡಿದ್ವಿ. ದೇವರು ಅಂತಕ್ಕಂಥ ಚರ್ಚೆಯನ್ನು ನೋಡಿದಾಗ ನಾನು ಮತ್ತೆ ಇಂದು ಮಂದಿರದಿಂದ ಅನುಭವ ಮಂಟಪದೆಡೆಗೆ ಅಂತ ಹೋದಾಗ ಅನೇಕ ವಚನಗಳನ್ನು, 100 ವಚನಗಳಿವೆ. ಶರಣರು ಅದು ಮಂದಿರ ಶಬ್ದವನ್ನು ಭಾಳ ಬಳಸ್ತಾ ಬಂದಿದ್ದಾರೆ. ವೈವಿಧ್ಯಮಯವಾಗಿ ಮಂದಿರದ ಶಬ್ದವನ್ನು ಎಲ್ಲವನ್ನು ಇಲ್ಲಿ ಉಲ್ಲೇಖಿಸೋಕೆ ಸಮಯ ಇಲ್ಲ. ಆದರೂ ನಾನು ನೋಡಿದಾಗ ಆ ಮಂದಿರ ಅನ್ನೋದು 100 ಕಡೆ ಬಂದಿದೆ. ಅದನ್ನು ಎಷ್ಟು ವೈವಿಧ್ಯಮಯವಾಗಿ ಮಂದಿರವನ್ನು ಬಳಸ್ತಾರೆ ಅಂದರೆ, ದೇವರು ದೇವಸ್ಥಾನ ಅಂದಾಗ ಒಬ್ಬ ದೇವರಿಗೆ ಸೀಮಿತ ಮಾಡುತ್ತಿದ್ದು ಶಿವನ ದೇವಸ್ಥಾನ, ಇದು ಪಾರ್ವತಿ ದೇವಸ್ಥಾನ, ಇಷ್ಟಕ್ಕೆ ನಿಲ್ಲಿಸ್ತೀವಿ. ಆದರೆ ಇಲ್ಲಿ ಶರಣರ ಅದು ವಿಶಾಲತೆಯನ್ನು ವಚನಗಳನ್ನೇ ನೋಡ್ತಾ ಹೋದಾಗ ನಿಜಕ್ಕೂ ಶರಣರು ಏನೋ ಹೇಳ್ತಾ ಇದ್ದಾರೆ, ನಾವು ನಮ್ಮ ಚೌಕಟ್ಟಿನಲ್ಲಿ ನಮ್ಮ ಕನ್ನಡಿ ಹಾಕ್ಕೊಂಡು ನಾವು ನೋಡ್ತಾ ಇದ್ದೇವೆ ಹೊರತಾಗಿ ಅವರ ವಿಶಾಲತೆಗೆ ನಾವು ಇನ್ನೂ ಮುಟ್ಟಿದ್ದೇವೆಯೋ ಇಲ್ಲೋ ಅನ್ನೋ ನನಗೆಲ್ಲೋ ಒಂದು ಒಳಗಿನ, ಅದಕ್ಕೇನಂತೀರಿ ನೀವು, ಒಳಗಿನ ಒಂದು ಭಾವನೆಯಲ್ಲಿ ಜಾಗೃತವಾಗಿ ಇದನ್ನು ಭಾಳ ಗಂಭೀರವಾಗಿ ನೋಡ್ತಾ ಇದ್ದೀನಿ. ನಾವು ನಿಜಾಚರಣೆ ಇಷ್ಟಕ್ಕೆ ಮುಗಿಸಲ್ಲ. ಈ 11-12 ಈ ಚರ್ಚೆಗಳು ಮುಗಿದ ಮೇಲೆ ಮತ್ತೆ ಕಲಬುರಗಿ ಅನುಭವ ಮಂಟಪದಲ್ಲಿ ಒಂದು ದಿನದ ವಿಚಾರ ಸಂಕಿರಣವನ್ನೂ ಮಾಡಿ ರಾಜ್ಯದ ಅನೇಕ ಭಾಗಗಳಿಂದ ಈ ಚಿಂತನೆಗಳಿಗೆ ಪೂರಕವಾಗಿ ಸಂಪೂರ್ಣ 1 ದಿನವೋ 2 ದಿನವೋ ವಿಚಾರವನ್ನು ಚರ್ಚೆ ಮಾಡಿ ತನ್ಮೂಲಕ ಅಲ್ಲಿ ಬರ್ತಕ್ಕಂಥ ಏನು ನಿರ್ಣಯ ಇವೆ ಅದು ಅನುಭವ ಮಂಟಪದಲ್ಲೇ ಬಂದಂಗೆ ಬರಬೇಕು ಹೊರತಾಗಿ ನಿಮ್ಮ ಮರೆತು ತಮ್ಮ ಮೆರೆದರು ಮರೆಯೋಕೆ ಯಾರೂ ಮೆರಿಬೇಕಾಗಿ ನಮ್ಮ ಹತ್ರ ಬರಬೇಕಾಗಿಲ್ಲ. ಎಷ್ಟು ಸರಳವಾಗಿ ಹೇಳಿ, ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ. ಮತ್ತೊಂದು ವಿಚಾರ ಸಂಕಿರಣದಲ್ಲಿ ಅವ್ರನ್ನ ಅಲ್ಲಿಂದ ಕರೆಸಿದ್ವಿ, ಅದು ಟ್ರೈನ್ ಖರ್ಚು ಕೊಟ್ವಿ, ಅದು ಕೊಟ್ವಿ, 2,000 ರೂಪಾಯಿ ದುಡ್ಡು ಕೊಟ್ವಿ, 5,000 ಕೊಟ್ವಿ. ಅಲ್ಲ, ಇಲ್ಲಿ ನಿಜದ ಆಚರಣೆಯಲ್ಲಿ ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ ಅನ್ನೋ ಮಾತಿದೆಯಲ್ಲ. ಹೀಗೆ ವಚನಗಳ ಮೂಲ ಸಿದ್ಧಾಂತಕ್ಕೆ ಹೋದಾಗ ವಚನಗಳಲ್ಲಿ ದೇವರು ಒಂದು ವಿಷಯ ತಗೊಂಡ್ವಿ. ತದನಂತರ ಅನೇಕ ಬಾರಿ ಬಹುದೇವೋಪಾಸನೆಯಿಂದ ನಾಗಲೇ ಹೇಳಿದೆ,
ಮಂಗಳವಾರಕ್ಕೆ ಒಬ್ಬರು ದೇವರು, ಬುಧವಾರಕ್ಕೆ ಇನ್ನೊಬ್ಬರು ದೇವರು, ಗುರುವಾರಕ್ಕೆ ಇನ್ನೊಬ್ಬರು ದೇವರು, ಶುಕ್ರವಾರಕ್ಕೆ ಇನ್ನೊಂದು. ಅದು ಭಯಪಡಿಸುವ ಶನಿದೇವರು ಬೇರೆ. ಎಲ್ಲರಿಗೂ ಒಂದು ಭಯ. ಶನಿವಾರ ಬಂತು ಅಂದ್ರೇ ಭಯ. ಎಷ್ಟೋ ಜನ ಜಡ್ಜಸ್ ನೋಡಿದ್ದೀನಿ ಗುರುಗಳೇ, ಭಕ್ತಿಯಿಂದ ಶನಿವಾರ ಆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಭಾಳ ಬಸವಣ್ಣನ ಬಗ್ಗೆ ಸಾಕಷ್ಟು ಉಪನ್ಯಾಸ ಕೊಡ್ತಾರೆ. ಆದರೆ ಶನಿದೇವರು ಶನಿವಾರ ಗುಡಿಗೆ ಹೋಗೋದನ್ನು ನೋಡಿದ್ದೀನಿ. ಎಲ್ಲಿದು? ಅಂದರೆ ಉಪಾಸನೆ ಅನ್ನೋದು ಅಲ್ಲವೇ ಅಲ್ಲ, ಇದೊಂದು ಅನುಸಂಧಾನ ಅನ್ನೋ ಶಬ್ದ ಅವತ್ತೇ ತಾವು ಬಿಚ್ಚಿ ನಮಗೆ ಕ್ಲಿಯರಾಗಿ ಹೇಳಿದ್ದೀವಿ. ಯಾವುದನ್ನು ಆ ಮಹಾಚೈತನ್ಯ ಏನಿದೆ, ಬಸವಣ್ಣನವರು ಏನು ಹೇಳಿಕೊಡ್ತಾರೆ, ಅಖಂಡ ಚೈತನ್ಯಾತ್ಮಕ ಶಕ್ತಿ ಏನಿದೆ, ಅದರ ಅಂಗ ನಾನು ಒಬ್ಬ. ಅಂದರೆ ಅದು ಲಿಂಗ, ಮಹಾಲಿಂಗದ ಸ್ಥಿತಿ ದೊಡ್ಡದಾಗಿ ಜಗದಗಲ, ಅದು ಬಹಳ ವಿಶಾಲವಾದ, ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ. ಆದರೆ ಅದು ನನ್ನಲ್ಲಿ ಕರಸ್ಥಳಕ್ಕೆ ಬಂದು ಚುಳುಕಾಗಿ ಅಗಮ್ಯವಾಗಿ ಅಗೋಚರವಾಗಿ ಅಪ್ರತಿಮವಾಗಿ ಅಪ್ರಮಾಣವಾದ ಮೇಲೆ ನನ್ನ ನಡೆ ಹೆಂಗಿರಬೇಕು ಇವತ್ತಿನ ವಿಷಯ ಬರ್ತೀನಿ ಗುರುಗಳೇ. ಅದು ಹಿನ್ನೆಲೆ ಇಲ್ಲದೆ ಹೋದರೆ ನನಗೆ ಈ ವಿಷಯಕ್ಕೆ ಬರೋಕ್ಕಾಗೋದೇ ಇಲ್ಲ. ನನ್ನ ಮನಸ್ಸಿನ ಆತಂಕವನ್ನು ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳ್ಕೊಳ್ಳದೆ ಹೋದರೆ ಮತ್ತೆ ಇದೊಂದು ಔಪಚಾರಿಕ ಆನ್ಲೈನ್ ಕಾರ್ಯಕ್ರಮ ಆಗಬಾರದು ಅನ್ನೊಂದು ಉದ್ದೇಶಕ್ಕೆ ಬರ್ತಾ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಆ ಯುದ್ಧದ ಸಮಯ ಬಂದಿತ್ತು. ಆವಾಗಲೂ ಗುರುಗಳು ಚರ್ಚೆ ಮಾಡಿದ್ರು. ಮತ್ತು ಇನ್ನೊಂದು ಭಾಳ ಕ್ಲಿಷ್ಟವಾದ, ನಾವೆಲ್ಲ ಮಠಕ್ಕೆ ನಡ್ಕೊಳ್ತಕ್ಕಂಥ ಜನ. ನೀವು ಯಾವ ಮಠಕ್ಕೆ ನಡ್ಕೋತೀರಿ, ನೀವು ಯಾವ ಮಠಕ್ಕೆ ನಡ್ಕೊಳ್ತೀರಿ, ಅಲ್ಲಿಂದ ಹೊರಬಂದು ಮಠಗಳಿಂದ ಮಹಾಮನೆಯ ಕಡೆಗೆ ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಮತ್ತು ಜಾತಿಯಿಂದ ನೀತಿಯ ಕಡೆಗೂ, ಸ್ಥಾವರ ಲಿಂಗದಿಂದ ಇಷ್ಟಲಿಂಗದ ಕಡೆಗೆ, ಇಂದು ಮಂದಿರದಿಂದ ಅನುಭವ ಮಂಟಪದೆಡೆಗೆ ಈ ವಿಷಯವನ್ನು ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಇನ್ನಷ್ಟು ಇದರ ಆಳವಾದ ಮಂದಿರ ಮಂಟಪ, ಏನಕ್ಕಾಗಿ ಇದಕ್ಕೆ ಮಂದಿರ ಅಂದರು, ಎಷ್ಟು ವಚನಗಳಲ್ಲಿ ಯಾವ ಕಾರಣಕ್ಕಾಗಿ ಶರಣರು ಮಂದಿರ ಬರೀತಾರೆ ಅನ್ನೋದನ್ನೀಗ ವ್ಯಕ್ತಿಗತವಾಗಿ ಅವರಿಗೆ ಹೇಳಿದ್ದೀನಿ. ಆದರೆ ವಚನಗಳನ್ನು ನೋಡಿದಾಗ ಭಕ್ತಿ ಮಂದಿರ, ಆತನ ಮಂದಿರವೇ ಶಿವಲೋಕ, ಭಕ್ತನಾಂಗವೇ ಮಂದಿರ, ಈ ಸ್ವರೂಪದಲ್ಲಿ ಶರಣರು ತಮ್ಮ ವಚನಗಳಲ್ಲಿ ಮೋಹದ ಮಂದಿರ, ಅನಂತರ ಅನುಭವ ಮಂಟಪವನ್ನು, ಅದು ಬಿಡಿ, ಅದು ಅನುಭವ ಮಂಟಪಕ್ಕೆ ಹೋದಾಗ ಅದನ್ನು ಚರ್ಚೆ ಮಾಡ್ತೇನೆ. ಹೀಗೆ ಇವತ್ತಿನ ನೆಲೆಯಲ್ಲಿ ಮಂದಿರದಿಂದ ಅನುಭವ ಮಂಟಪದೆಡೆಗೆ ಅಥವಾ ಸಾಕಾರ ಶಿವನಿಂದ ನಿರಾಕಾರ ಶಿವನೆಡೆಗೆ ಅನ್ನುವುದರ ಬಗ್ಗೆ ನಮಗೆ ತಿಳಿಸ್ಕೊಡಿ ಗುರುಗಳೇ. ಸ್ವಲ್ಪ ಜಾಸ್ತಿ ಮಾತಾಡಿ ಕ್ಷಮೆ ಇರಲಿ. ನೀವು ಉತ್ತಮವಾಗಿರುವಂಥ ಚಿಂತನೆಯ ಒಂದು ಹರವನ್ನು ನೀವು ಹರಡಿದ್ದೀರಿ. ಆನ್ಲೈನ್ ಕಾರ್ಯಕ್ರಮದಲ್ಲಿ ನಿಜಾಚರಣೆಯ ಈ ಚಿಂತನ ಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ತಾವು ಭಾಗವಹಿಸಿರ್ತಕ್ಕಂಥ ಎಲ್ಲ ಅರಿವಿನ ಮನೆಯ ಶ್ರೋತೃ ವೃಂದಕ್ಕೆ ಶರಣಾರ್ಥಿ. ಇದು ಒಂದು ರೀತಿಯಾಗಿ ನಮ್ಮ ಅಂತರಂಗವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು. ನಿಜಗಣ ಶಿವಯೋಗಿಗಳು ಪರಮಾರ್ಥ ಗೀತೆಯಲ್ಲಿ ಕೇಳ್ತಾರೆ ಬಹಳ ಸ್ವಾರಸ್ಯವಾಗಿ, ಶ್ರೀ ಗುರುವಿಗೆ ಶಿಷ್ಯನು ಪೊಡಮಟ್ಟು. ಅಂದರೆ ಶ್ರೀ ಗುರುವಿಗೆ ಶಿಷ್ಯನು ತಲೆಬಾಗಿಸಿ ರಾಗಮ್ಮಿಗೆ ಭಕ್ತಿಯೊಳವಟ್ಟು ಗುರುಗಳ ಬಗ್ಗೆ ಅಭಿಮಾನ ಮತ್ತು ಭಕ್ತಿಯನ್ನು ಜೋಡಿಸಿಕೊಂಡು ಅವನು ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಬಹಳ ಸ್ವಾರಸ್ಯವಾದಂಥದ್ದು ಮೊದಲನೇ ಸಾಲಿದು. ಶ್ರೀ ಗುರುವಿಗೆ ಶಿಷ್ಯನು ಪೊಡಮಟ್ಟು ರಾಗಮ್ಮಿಗೆ ಭಕ್ತಿಯೊಳವಟ್ಟು. ಏನು ಕೇಳ್ತಾನವನು? ತನ್ನ ನಿಜಸ್ಥಿತಿ ತಾನೇನೆಂದು, ನನ್ನ ನಿಜಸ್ಥಿತಿ ಏನು, ನಾನು ಏನು ಅನ್ನೋದನ್ನು ಹೇಳ್ಕೊಡ್ಬೇಕು. ನಾನು ಯಾರು? ತನ್ನ ನಿಜಸ್ಥಿತಿ ತಾನೇನೆಂದು, ಮುನ್ನಿನ ಪರಿಭವ ಎಂತಾಯಿತೆಂದು, ಇದು ದಾರಿ ತಪ್ಪಿ ನಾನು ಈ ಗೊಂದಲಕ್ಕೊಳಗಾಗಿರುವಂಥ ವಿಧಾನ ಏನು, ನನ್ನಿಯ ನೆನಗೀಗಳೇ ಪೇಳೆಂದು, ಇದರ ವಾಸ್ತವತೆಯನ್ನು ನನಗೆ ಹೇಳು ಅಂತ ಅವರು ಕೇಳಿದಾಗ, ಮನ್ನಿಸಿದನು ಶಿಷ್ಯನುಳು ಇಂತೆಂದು. ಗುರು ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಅಣ್ಣ ಅವರು ಹೇಳಿದ್ರಲ್ಲ, ಇದನ್ನ ಅವರ ಚಿಂತನೆ ನನಗೆ ಪ್ರಭುದೇವರ ನಮ್ಮ ನಿಜಗುಣ ಶಿವಯೋಗಿಗಳ ಪರಮಾರ್ಥ ಗೀತೆಯ ಪಂಕ್ತಿಗಳ ಜ್ಞಾಪಕ ಬಂತು. ಅದಕ್ಕೆ ಅವರು ಮೊದಲನೇ ಉತ್ತರ ಕೊಡ್ತಾರೆ, ಅದನ್ನು ಹೇಳಿ ಮುಂದುವರಿಸ್ತಾರೆ. ಸುಗುಣ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ನೀನೇನು ಅಂತ ಅನ್ನೋದನ್ನು ಬರೀ ಊಹೆ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ವಚನಕ್ಕೆ ಗೋಚರಮಲ್ಲೆಂದು, ಅದು ಮಾತಿನ ಮಾಲೆಯಲ್ಲಿ ಕಟ್ಟಿಕೊಡೋದಕ್ಕಾಗೋದಿಲ್ಲ.
ಅದು ಮಾನಸಕ್ಕೆ ವಿಷಯಮಲ್ಲೆಂದು. ಅದು ಮನಸ್ಸಿನಲ್ಲಿ ನಾನೇ ಮಾಡ್ಕೊಳ್ತೀನಿ ಚಿಂತನೆ, ಅದು ಮಾಡೋಕ್ಕಾಗೋದಿಲ್ಲ. ಕೇಳು ಮತ್ತೊಂದು ಅನುವಿಂದ ಕೇಳು ಉಪದೇಶಿಸಬೇಕದರಿಂದ. ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ ನೋಡಿ. ಈ ಚಿಂತನೆಯಲ್ಲಿ ನಾನು ಹೇಳ್ತೇನೆ, ನೀವು ಕೇಳ್ತೀರಿ, ನಿಮ್ಮಲ್ಲಿ ಕೊರತೆ ಇದೆ, ನನ್ನಲ್ಲಿ ಬದ್ಧತೆ ಇದೆ, ಅವೆಲ್ಲ ಅಲ್ಲ. ಸಹಜವಾದ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ಇಲ್ಲಿ ಮಂದಿರ ಅಂತ ಹೇಳಿದ್ರೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಯನ್ನು ನಡೆಸುವಂಥ ಒಂದು ನೆಲೆ. ನಾವೇನು ಮಾಡ್ತೇವೆ, ಹೊರಗೆ ಲೌಕಿಕವಾಗಿ ಮಂದಿರ ಅಂತ ಹೇಳಿದ್ರೆ ಅದನ್ನ ದೇವ ಮಂದಿರ ಅಂತ ನಾವು ಕರಿತೇವೆ. ನಾವು ಅಷ್ಟಕ್ಕೆ ಸೀಮಿತವಾಗಿ ದೇವ ಮಂದಿರ ಅಂತ ಕರಿತೇವೆ. ಎಲ್ಲಿ ನಮ್ಮ ಮನದ ಕತ್ತಲೆಯನ್ನ ಕಳೆದು ಬೆಳಕನ್ನ ಆವಾಹಿಸಿಕೊಳ್ಳಲಿಕ್ಕೆ ನಾವು ನಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಂತ ನಮ್ಮ ವ್ಯವಸ್ಥೆಯಲ್ಲಿ ಇದ್ದಂಥ ಒಂದು ಸ್ಥಳ ಇದೆಯಲ್ಲ, ಅದನ್ನ ಮಂದಿರ ಅಂತ ನಾವು ಕರಿತೀವಿ. ಅದು ದೇವ ಮಂದಿರ. ಹಾಗಾದ್ರೆ ದೇವ ಮಂದಿರದಲ್ಲಿ ನಾನೇನು ಮಾಡಬೇಕು? ನನ್ನಲ್ಲಿರ್ತಕ್ಕಂಥ ದಿವ್ಯತೆಯನ್ನ ನಾನು ನೋಡಲಿಕ್ಕೆ, ನನ್ನ ಮನಸ್ಸಿನಲ್ಲಿ ಅದನ್ನ ಪರಿಭಾವ ಮಾಡಿಕೊಳ್ಳಿಕ್ಕೆ, ನನ್ನ ಮನಸ್ಸಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಮನ್ವಯತೆಯ ಸೂತ್ರಗಳನ್ನು ಎಳೆಯಲಿಕ್ಕೆ ನಾನು ಎಲ್ಲಿ ಆಶ್ರಯ ಪಡೀಬೇಕು ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಅದು ಮಂದಿರ. ಮಂದಿರದಲ್ಲಿ ನಾವೇನು ಮಾಡ್ತೇವೆ, ಲೌಕಿಕವಾಗಿರ್ತಕ್ಕಂಥ ದೇವಸ್ಥಾನ ಅಂತ ಅನ್ನುವಂಥದ್ದು ಇದೆಯಲ್ಲ, ದೇವ ಮಂದಿರ ಅಂತ ನಾವು ಕರಿತೇವೆ. ದೇವ ಮಂದಿರ, ದೇವಸ್ಥಾನಗಳಲ್ಲಿ ಏನಾಯಿತು, ಪ್ರಾರಂಭದಲ್ಲಿ ಬಂದಂಥ ಚಿಂತನೆ ಬೇರೆನೇ ಇತ್ತು, ಪ್ರಾರಂಭದ ಚಿಂತನೆಗಳು ಬೇರೆನೇ ಇತ್ತು. ಬರ್ತಾ ಬರ್ತಾ ಅವು ವೋಲ್ಟೇಜ್ ಕಳ್ಕೊಂಡು ಅದು ಸಂಪೂರ್ಣವಾಗಿ ವ್ಯಾವಹಾರಿಕವಾದಂಥ ನೆಲೆಯಲ್ಲಿ ನಿಂತಿರೋದನ್ನು ನಾವು ನೋಡ್ಬೇಕು. ವಾಸ್ತವವಾಗಿ ದೇವರು ಅಗಮ್ಯ, ಅಗೋಚರ, ಅಪ್ರತಿಮ. ಇದು ಅಪ್ಪ ಬಸವಣ್ಣ ಹೇಳಿದ್ದಷ್ಟೇ ಅಲ್ಲ. ದೇವರು ಅಂದ್ರೆ ಏನು ಅಂತ ಅನ್ನೋಂಥದ್ದನ್ನ ನಮ್ಮ ಪ್ರಾಚೀನ ಋಷಿಮುನಿಗಳು ಅದನ್ನೇ ಹೇಳ್ತಾರೆ. ದೇವರು ಅಂತಂದ್ರೆ ಅದು ನಿರಾಕಾರದ ಸ್ವರೂಪ, ಅದಕ್ಕೆ ಆಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಅವರು. ಅದಕ್ಕೆ ಯಥೋವಾಚೋ ನಿವರ್ತಂತೆ, ಎಲ್ಲಿ ಮಾತುಗಳು ಹೇಳಲಾರದೆ ಸೋತು ಹೋಗ್ತವೋ, ಅಪ್ರಾಪ್ಯ ಮನಸಾ ಸಹ, ಮನಸ್ಸು ಸಹ ಅದನ್ನ ಆಕಾರ ಕೊಡ್ಲಿಕ್ಕೆ ಆಗದೆ ಸುಸ್ತಾಗಿ ಹೋಗ್ತದೋ, ಅಲ್ಲಿಂದ ಮುಂದೆ ಆನುಭಾವಿಕ ನೆಲೆಯಲ್ಲಿ ನೀನು ಅದನ್ನು ಗಮನಿಸುವಂತ ಉಪನಿಷತ್ನಲ್ಲಿ ಹೇಳ್ತಾರೆ. ತದೇವ ಬ್ರಹ್ಮತ್ವಂ ವಿದ್ಧಿ ಅಂತ. ಅದನ್ನ ಈ ಸಂಸ್ಕೃತ ಅರ್ಥವಾಗಲ್ಲ ಅಂತ ಅಂದಾಗ ನಿಜಗುಣ ಶಿವಗಳು ಅದನ್ನು ಬಹಳ ಸರಳವಾಗಿ ಹೇಳಿದ್ರು. ಮಾತು ಮನಗಳಿಗೆ ಅತ್ತತ್ತ ಮೀರಿದ, ನೋಡಿ, ಯಥೋವಾಚೋ ನಿವರ್ತಂತೆ, ಅಪ್ರಾಪ್ಯ ಮನಸ್ಸಾ ಸಹ, ಮನಸ್ಸಿಗೆ ನಿಲುಕದೆ ಇರುವಂತಹದ್ದು, ಮಾತಿಗೆ ನಿಲುಕದೆ ಇದ್ದದ್ದು. ಈ ಸಂಸ್ಕೃತ ಶ್ಲೋಕ ಬೇಡ ನಮಗೆ, ಸುಲಭವಾಗಿ ಅರ್ಥವಾಗುತ್ತೆ. ಮಾತು ಮನಗಳಿಗೆ ಅತ್ತತ್ತ ಮೀರಿದ, ಅದನ್ನ ನಿರತಿಶಯ ಅಂದ್ರೆ ಯಾವುದಕ್ಕೂ ಸಂಬಂಧಪಡದೇ ಇರುವಂಥದ್ದು, ಆದ್ರೆ ಸಕಾರಾತ್ಮಕವಾಗಿ ನಮಗೆ ಪ್ರೇರಕ ಶಕ್ತಿ ಆಗ್ತಕ್ಕಂಥದ್ದು ಸಾತಿಶಯ. ಮಾತು ಮನಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ, ಉಪಾಧಿಯಿಂದ ಇನ್ನೊಬ್ಬರ ಆಶ್ರಯದಲ್ಲಿರುವಂಥದ್ದು. ಈಗ ನೋಡಿ, ದೇವಾಲಯಗಳಲ್ಲಿ ಹೋಯ್ತು ಅಂತಂದ್ರೆ ಬಾಗಿಲು ತೆಗಿಬೇಕು ಪೂಜಾರಿ, ಇಲ್ಲ ಅಂತಂದ್ರೆ ನೀವ್ಯಾರು ದೇವರ ದರ್ಶನ ಮಾಡ್ಲಿಕ್ಕೆ ಆಗೋಲ್ಲ. ಅವನು ಪೂಜೆ ಮಾಡಬೇಕು, ಅವನು ಹೇಳ್ದಂಗೆ ಮಾಡಬೇಕು, ಅವನ ಲೆಕ್ಕದಲ್ಲಿ ಮಾಡಬೇಕು. ಇದು ಉಪಾಧಿಕ. ಇದು ನಿರುಪಾಧಿಕ ಅಂತಂದ್ರೆ ಈ ಯಾವುದೇ ಬಂಧನ ಮತ್ತು ಈ ದ್ವಂದ್ವಗಳಿಗೆ ಎಡೆ ಇಲ್ಲದೆ ಇರತಕ್ಕಂಥದ್ದು ನಿರುಪಾಧಿಕ. ಮಾತು ಮನಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ, ಅಂದರೆ ಸಕಾರಾತ್ಮಕವಾದ ಚಿಂತನೆಯಲ್ಲಿ ನಮಗೆ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ನಿರುಪಾಧಿಕ, ಅದಕ್ಕೆ ಅಂಟು ಬೀಳದೆ ಇರತಕ್ಕಂಥ, ಅದಕ್ಕೆ ಗೊಂದಲಕ್ಕೆ ಒಳಗಾಗದೇ ಇರತಕ್ಕಂಥ ನಿರುಪಾಧಿಕ ನಿರ್ಮಲ ಜ್ಯೋತಿ, ಅದನ್ನು ದೇವ ಅಂತ ಕರೆದು. ದೇವ ಅನ್ನುವಂಥ ಶಬ್ದದ ಅರ್ಥವೇ ಅದು. ದಿವಿ ಪ್ರಕಾಶ ಅಂತ ಅನ್ನುವಂಥ ಲೆಕ್ಕಾಚಾರ. ಇನ್ನೊಂದು ಹೇಳ್ತೀನಿ, ದಿವಿ ಪ್ರಕಾಶ, ದೀವ್ ಅಂತ ಅನ್ನುವಂಥ ಧಾತು ಮೂಲ ಶಬ್ದ ಇದೆಯಲ್ಲ, ಅದರಿಂದ ದೇವ, ದೀಪ, ದಿವ್ಯತೆ, ಈ ಶಬ್ದಗಳೆಲ್ಲವೂ ಅದರಿಂದ ಹುಟ್ಟುತ್ತದೆ. ದೇವ ಅಂತ ಹೇಳಿದ್ರೆ ಬೆಳಕಿನ ಮೂಲ ಸ್ವರೂಪ. ಅದನ್ನ ಇಟ್ಟುಕೊಂಡು ದೇವರನ್ನ ನಾವೇನು ಮಾಡಿದ್ವಿ ಅಂದ್ರೆ ಕನ್ನಡಿಗಳು ನೋಡೋಕೆ ಶುರು ಮಾಡಿದ್ವಿ. ಈಗ ದೇವ ಮತ್ತು ದೇವರಿಗೆ ಏನು ಶಬ್ದ ಅರ್ಥ? ಅದೇ ಹೇಳ್ತೀನಿ. ದೇವ ಅನ್ನುವ ದಿವ್ಯತೆಯನ್ನು ತೋರಿಸಲಿಕ್ಕೆ ನಮಗೊಂದು ಆಕಾರ ಬೇಕಾಗಿತ್ತು. ನಮಗೆ ಈ ಜಗತ್ತನ್ನೆಲ್ಲ ಸಂಪೂರ್ಣವಾಗಿ ಆವರಿಸಿರುವಂಥವನು, ಜಗತ್ತಿನಲ್ಲಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತ ಅನ್ನುವಂಥ ಲೆಕ್ಕಾಚಾರಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ,
ಈ ಗುಣಗಳನ್ನೆಲ್ಲ ಸೇರಿಸಿ ಒಂದು ವ್ಯಕ್ತಿಯನ್ನು ಸೃಷ್ಟೀಕರಿಸಿದ್ರು. ವ್ಯಕ್ತೀಕರಿಸಿ ಆ ದೇವರಿಗೆ ಆ ಹೆಸರಿಟ್ರು. ಎಲ್ಲವೂ ಸೃಷ್ಟಿಯಾದದ್ದು ಭಗವಂತನಿಂದ ಅಂತ ಅನ್ನುವಂಥ ಲೆಕ್ಕಾಚಾರ ಬಂದಾಗ ಅಲ್ಲಿ ಭಗವಂತ ಅನ್ನೋ ಶಬ್ದ ಉಪಯೋಗಿಸಿದೆ ನಾನು. ಹೌದು, ಈಗ ಉಪಯೋಗಿಸಿದೆ. ಭಗವಂತ ಅಂದ್ರೇನು ಗೊತ್ತಿಲ್ಲ ನೋಡಿ. ಭಗ ಅನ್ನುವಂಥ ಮೂಲ ಶಬ್ದ, ಅದನ್ನು ಹೊಂದಿದವನು ಭಗವಂತ. ಯಾವುದು ಭಗ ಅಂದ್ರೆ ನೋಡಿ, ಅದಕ್ಕೆ ಹೇಳ್ತಾರೆ ನಮ್ಮ ಹಿರಿಯರು, ನಮ್ಮ ಋಷಿಗಳು ಹೇಳ್ತಾರೆ, ಉತ್ಪತ್ತಿಂಚ ವಿನಾಶಂಚ. ಈ ಸೃಷ್ಟಿ ಮತ್ತು ಲಯ, ಭೂತಾನಾಂ ಆಯತಿಂ ಗತಿಂ. ಈ ಪಂಚಭೂತಗಳೇನಿವೆಯಲ್ಲ ಅಂತಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಇವುಗಳ ಮೂಲ ನೆಲೆ ಮತ್ತು ಅವುಗಳ ವಿಸ್ತಾರ. ಆಯತಿಂ ಗತಿಂ. ವೇತ್ತಿ ವಿದ್ಯಾಂ ಅವಿದ್ಯಾಂಚ. ಅಜ್ಞಾನ ಮತ್ತು ಜ್ಞಾನ ಇವುಗಳ ಅಂತರ ಮತ್ತು ಅದರ ಒಳನೋಟವನ್ನು ಸಂಪೂರ್ಣವಾಗಿ ಹೊಂದುವಂಥ ಈ 6 ಶಬ್ದಗಳನ್ನು ಹೊಂದಿದ ಒಂದು ಮೂರ್ತಿಗೆ ಭಗ ಅಂತ ಕರೀತಾರೆ. ಉತ್ಪತ್ತಿಂಚ ವಿನಾಶಂಚ ಭೂತಾನಾಂ ಆಯತಿಂ ಗತಿಂ ವೇತ್ತಿ ವಿದ್ಯಾಮವಿದ್ಯಾಂಚ ಷಡೈತೆ ಭಗ ಇತಿ ಸ್ಮೃತಂ. ವ್ಯಾಖ್ಯಾನ, ಭಗ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ. ಈ 6 ಗುಣಗಳ ಸಂಪೂರ್ಣವಾಗಿರುವಂಥ ಒಳನೋಟ ಹೊರನೋಟವನ್ನೆಲ್ಲ ಹೊಂದಿದ ಮನೋಮೂರ್ತಿ ಯಾವನಿದ್ದಾನೆ ಅವನನ್ನು ಭಗವಂತ ಅಂತ ಕರೀತಾರೆ. ಇದೆಲ್ಲ ಆ ದೇವನಿಗೆ ಗೊತ್ತಿದೆ ಅಂತ ಹೇಳಿ ಆ ದೇವನನ್ನು ನಾವು ಭಗವಂತ ಅಂತ ಕರೆದುಬಿಟ್ವಿ. ಎಲ್ಲ ಜವಾಬ್ದಾರಿ ಅವನ ತಲೆ ಮೇಲೆ ಹಾಕಿದ್ವಿ. ನಾವು ಸೃಷ್ಟಿಗೆ ಒಂದು ಮೂರ್ತಿ ಇಟ್ಟು ನೋಡಿ, ಒಂದು ಮನೇಲಿ ಹೇಳ್ತೀನಿ, ಮಡಿಕೆ ಮಾಡೋನ್ ಏನಂತ ಕರಿತೀವಿ ನಾವು? ಕುಂಬಾರ ಅಂತ ಕರಿತೀವಿ. ಚಪ್ಪಲಿ ಒಲಿಯೋನನ್ನ ಚಮ್ಮಾರ ಅಂತ ಕರಿತೀವಿ. ಪಾಠ ಹೇಳೋರ್ನ ಉಪಾಧ್ಯಾಯರು ಅಂತ ಕರಿತೀವಿ. ಕೋರ್ಟ್ನಲ್ಲಿ ಈ ನ್ಯಾಯಾಂಗದಲ್ಲಿ ಕೆಲಸ ಮಾಡೋರ್ನ ವಕೀಲ, ನ್ಯಾಯಮೂರ್ತಿ ಅಂತ ಕರಿತೀವಿ. ಒಂದೇ ಮನೆತನದಲ್ಲಿ ಇರ್ತಕ್ಕಂಥ 4 ಜನ ಅಣ್ಣ ತಮ್ಮಂದಿರು 4 ವೃತ್ತಿಗಳನ್ನು ತೆಗೆದುಕೊಂಡ್ರೆ ಅವರನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುವ ಹಾಗೆ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯನ್ನ ಅವನ ಮಗ ಅಪ್ಪ ಅಂತ ಕರೀತಾನೆ, ಅಣ್ಣ ಅಂತ ಕರೀತಾರೆ. ಅವರ ತಂದೆ ಮಗ ಅಂತ ಕರೀತಾನೆ. ಸಾಕಷ್ಟು ಅಂದ್ರೆ ವ್ಯಕ್ತಿ ಒಬ್ಬನೇ. ಅವನನ್ನ ನಾವು ನೋಡೋ ನೋಟದಿಂದ ಬೇರೆ ಬೇರೆ ಕರೆಯುವ ಹಾಗೆ ನಾವೇನು ಮಾಡಿದ್ವಿ ಅಂತಂದ್ರೆ ಆ ದಿವ್ಯತೆಯ ಮೂಲ ಸ್ವರೂಪವನ್ನು ನಮ್ಮ ಇಚ್ಛೆಗೆ ತಕ್ಕಂತೆ ಜೋಡಿಸ್ಕೊಂಡು ಅದಕ್ಕೊಂದು ಆಕಾರ ಕೊಡುವಂಥ ಲೆಕ್ಕದಲ್ಲಿ ಹೋಗಿ ಅದನ್ನು ಪೂರ್ತಿ ನಾವು ದ್ವಂದ್ವ ಮತ್ತು ಕನ್ಫ್ಯೂಷನ್ನಲ್ಲಿ ಹಾಕಿಟ್ಬಿಟ್ವಿ. ಈ ಲೆಕ್ಕದಲ್ಲಿ ಅಪ್ಪ ಬಸವಣ್ಣವರು ಒಂದು ಮಾತು ಹೇಳಿದ್ರು, ದೇವನೊಬ್ಬ ನಾಮ ಹಲವು. ನೋಡಿ, ನಾನು ಹೇಳಿದ ಒಬ್ಬ ವ್ಯಕ್ತಿ ಕರೆಯೋದು 108. ಆದರೆ ಅದ್ರ ಬಗ್ಗೆ ನೀನು ಅವನು ದೊಡ್ಡವನು ಇವನು ದೊಡ್ಡವನು, ಆ ಹೆಸರು ದೊಡ್ಡದು ಈ ಹೆಸರು ದೊಡ್ಡದು ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಂಬೇಡಪ್ಪ ನೀನು. ಅದು ತುಲನಾತ್ಮಕ ಚಿಂತೆ ಅಲ್ಲ. ನಾನು ಹೇಳೋದು ಕೇಳು. ನೀನು ಅಪ್ಪ ಅಂತ ಭಾವಿಸ್ತೀಯ, ನೀನು ಪರಿಪೂರ್ಣವಾಗಿ ಅಪ್ಪನಿಗೆ ಕೊಡಬೇಕಾದ ಗೌರವ ಕೊಡು. ಮಗ ಅಂತ ಭಾವಿಸ್ತೀಯ, ನೀನು ಮಗನಿಗೆ ಕೊಡಬೇಕಾದ ಸಂಪೂರ್ಣವಾದ ಮಮತೆ ಮಾರ್ಗದರ್ಶನವನ್ನು ಕೊಡು. ಅದು ಬಿಟ್ಟು ಅರ್ಧ 1 ಗಂಟೆ ಅಪ್ಪ 1 ಗಂಟೆ ಮಗ ಇನ್ನೊಂದು ಕಡೆ ಇನ್ನೊಂದು ರೀತಿಯಲ್ಲಿ 12 ಲೆಕ್ಕದಲ್ಲಿ ಹೋಗಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ. ನಿನ್ನ ಪ್ರಯಾಣಕ್ಕೆ ಬೇಕಾದದ್ದು ಒಂದು ವಾಹನ. ನಾನು ವಿಮಾನದಲ್ಲಿ ಹೋಗಬೇಕು, ವಿಮಾನದ ಹತ್ರ ಹೋಗ್ಬಿಟ್ಟು ತಕ್ಷಣ ನಾನು ರೈಲ್ನಲ್ಲೂ ಬರ್ತೀನಿ ಅಂತಂದ್ರೆ ರೈಲು ವಿಮಾನ ಎರಡರಲ್ಲೂ ಹೋಗೋಕ್ಕಾಗುತ್ತೇನು? ಇಲ್ಲ, ಸಾಧ್ಯನೇ ಇಲ್ಲ. ಆದ್ರಿಂದ ಮತ್ತೊಂದ ಕೆರಗಿದರೆ ಆ ರೀತಿ ದ್ವಂದ್ವಕ್ಕೊಳಗಾದರೆ ನೀನು ಗೊಂದಲಕ್ಕೊಳಗಾಗಿ ನೀನು ಸಂಪೂರ್ಣವಾಗಿ ನಿನ್ನ ಬೆಳವಣಿಗೆಯನ್ನು ನಿನ್ನ ಸಾಧನೆಯನ್ನು ಕಳ್ಕೊಳ್ತೀಯ. ಅದು ಈ ದೇವ ಅನ್ನೋದರ ಒಂದು ಎಲೆಯಲ್ಲಿ ಬರುವಂಥ ಒಂದು ವ್ಯವಸ್ಥೆ. ನಾವು ಕಂಡ ಬೆಳಕು, ಕಂಡು ಉಂಡ ಬೆಡಗು, ಅದನ್ನು ಬಿಟ್ಬಿಡಿ. ಆ ದೇವರು ದೊಡ್ಡವನು ಈ ದೇವರು ದೊಡ್ಡವನು ಇದೆಲ್ಲ ಇದು ಅಜ್ಞಾನದ ಅಂಧಕಾರದ ಕಿತ್ತಾಟಗಳು. ಇವೆಲ್ಲ ಯಾವುದು ಶರಣರು ಅದನ್ನು ಹೊರಗೆ ಹಾಕಿದ್ರು. ಅದನ್ನು ಒಂದೇ ಮಾತು ಹೇಳಿದ್ರು, ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ಸ್ವಾಮಿ ನೀನು. ನೋಡಿ ಅಲ್ಲ, ಈ ವಚನ ಇದೆಯಲ್ಲ, ಇದು ಎಷ್ಟು ಖಚಿತವಾಗಿರೋ ವಚನ ನೋಡಿ. ಸ್ವಾಮಿ ನೀನು, ಶಾಶ್ವತ ನೀನು. ಇದನ್ನು ಹೇಳ್ತಾ ಇದ್ದೀನಿ, ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು. ನೀನೇ ಶಾಶ್ವತ, ನೀನು ಸ್ವಾಮಿ. ಎಷ್ಟು ಸ್ವಾರಸ್ಯ ಇದೆ ಇದು. ಸ್ವಾಮಿ ನೀನು, ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು. ಮಹಾದೇವ ಮಹಾದೇವ, ಅಲ್ಲಿಂದ ಮುಂದೆ ಶಬ್ದವಿಲ್ಲ. ಮಹಾಬೆಳಕು ನೋಡಿ. ಅಪ್ಪ ಬಸವಣ್ಣ ಇದಕ್ಕೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಬೆಳಗಿನೊಳಗಣ ಬೆಳಗು ಮಹಾಬೆಳಗು. ಅದಕ್ಕೆ ಮುಂದೆ ಇನ್ನೊಂದು ಶಬ್ದ. ನೀನು ಶಬ್ದ ಆಡಂಬರದಲ್ಲಿ ಸಿಕ್ಕಾಕೊಂಡು ಹೋಗ್ಬೇಡ. ನೀನು ಸಿಕ್ಕಾಕೋತೀವಲ್ಲ, ಅದು ನಮ್ಮ ಅಜ್ಞಾನ.
ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಎಷ್ಟು ದಿನ ಹಿಂಗೆ ಅಲ್ಲ ಹೇಳ್ತೀನಿ, ಅದು ಹೇಳಿದ ತಕ್ಷಣ ತಿಳ್ಕೊಳಕ್ ಆಗೋಲ್ಲ ಅದು. ಯಾಕಂದ್ರೆ ಮತ್ತೆ ನೀವು ಅಲ್ಲ ಅದು ಮತ್ತೆ ಆ ಲೆಕ್ಕದಲ್ಲಿ ಬಂದಾಗ ಮತ್ತೆ ನಾನು ಇದು ಚನ್ನಬಸವಣ್ಣವ್ರ ಹತ್ರ ಹೋಗ್ಬೇಕಾಗತ್ತೆ. ಹೇಳಿ. ಚನ್ನಬಸವಣ್ಣವ್ರು ಹೇಳ್ತಾರೆ, ಯಾಕೆ ಮತ್ತೆ ಮತ್ತೆ ಸಿಗಾಕೊಳ್ತೀರಿ ಅಂತಂದ್ರೆ, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲ ಸಾಕ್ಷಾತ್ ಆಗ್ಬೇಕಾದ್ರೆ ನೋಡಿ ಅವ್ರು ಹೇಳ್ತಾರೆ, ಎಷ್ಟು ಆ ವಚನ ಹೇಳ್ತಲೇ ಇರ್ತೀನಿ ನಾನು. ಈ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಜಾಗವಿನ್ನೆಲ್ಲಿಯದು, ಮೇಘದ ಜಲವೆಲ್ಲ ಮುತ್ತಾದರೆ ಸಪ್ತಸಾಗರಗಳಿಗೆ ಉದಕವಿನ್ನೆಲ್ಲಿಯದು, ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿಯದು ಅಂತ ಕೇಳ್ತಾರೆ ಅವರು. ಯಾಕೆ ನಾವು ಕೇಳ್ತೀವಿ, ಯಾಕೆ ಮಾಡಲ್ಲ ಅಂತಂದ್ರೆ ಅವನಿಗೆ ಆಕರ್ಷಣೆ ಇನ್ನೂ ಸಾಧನೆಯ ನೆಲೆಯಲ್ಲಿ ಇಲ್ಲ. ನಾವು ಮಾಡೋದು ತಪ್ಪ ಗುರುಗಳೇ? ಮಾಡೋದು ತಪ್ಪಲ್ಲ. ನೋಡಿ, ನಾನು ಈ ವಿದ್ಯೆ ಕಲಿಬೇಕು ಅಂತ ನಾನು ಮನಸ್ಸು ಮಾಡ್ತೀನಿ, ಆಸಕ್ತಿ ಇದೆ, ಆದರೆ ನಾನು ಅಲ್ಲಿ ಹೋಗ್ತಾ ಇಲ್ಲ. ಆ ವಿದ್ಯೆ ನಾನು ಆಸಕ್ತಿ ಬಂದ ತಕ್ಷಣ ನನಗೆ ಬರಲಿಲ್ಲ. ಸಾಧನೆಯೂ ಬೇಕು. ಸಾಧನೆ ಸ್ವಾನುಭವದಿಂದ ಬರಬೇಕು. ನಮಗೆ ಪ್ರೇರಣೆ ಕೊಡ್ತಕ್ಕಂಥ ನೆಲೆ ಇದೆಯಲ್ಲ, ಅದು ಮಂದಿರ. ಆದರೆ ಆ ಮಂದಿರವನ್ನ ಒಂದು ಹೇಳ್ತೇನೆ, ದೇವ ಮಂದಿರ ಅಂತ ನಾವು ಹೇಳಿದ್ವಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ನಾವೆಲ್ಲ ಪಡೆಯಬಹುದು ಅಂತ. ಆದರೆ ದೇವ ಮಂದಿರ ಅಲ್ಲೇ ಇದ್ದು ನಾನು ಇಲ್ಲೇ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಮತ್ತೆ ಏನು ಹೇಳಿದ್ರು ಅಂದ್ರೆ ಮನೋಮಂದಿರ ಅಂತ ಹೇಳಿದ್ರು, ಜ್ಞಾನ ಮಂದಿರ ಅಂತ ಹೇಳಿದ್ರು. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ದೈವ ಪ್ರಜ್ಞೆ ಕೂಡಿ ಬರಬೇಕು, ನಿಮ್ಮ ಚಿಂತನೆಯಲ್ಲಿ ಅದು ಸಂಪೂರ್ಣವಾಗಿ ಸಮರಸಗೊಳ್ಳಬೇಕು. ಆದರೆ ಇವೆಲ್ಲ ನಾವು ಮನೋಮಂದಿರ, ಜ್ಞಾನ ಮಂದಿರ ಇವನ್ನೆಲ್ಲ ನಾವು ಪಡಿಬೇಕಾದ್ರೆ ಅದಕ್ಕೆ ಸಹಜವಾಗಿರ್ತಕ್ಕಂಥ ಒಂದು ಸಾಧನೆ ಬೇಕಲ್ಲ. ಆ ಸಾಧನೆ ಅಂತಂದ್ರೆ ಈ ಸಮಾನ ಚಿಂತಕರು, ಸಮಾನವಾಗಿರ್ತಕ್ಕಂಥ ನೆಲೆಯಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಎಲ್ಲರೂ ಕೂಡಿ ಈ ಸಮೂಹ ಶಕ್ತಿಯಿಂದ ಇದನ್ನು ನಾವು ಪಡೀಬೇಕು ಅಂತ ಹೇಳಿ ನಮ್ಮಲ್ಲಿರ್ತಕ್ಕ ಲೋಪದೋಷಗಳನ್ನು ಕಳೆದುಕೊಂಡು ನಾವು ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಅವರೆಲ್ಲ ಸೇರಿದಂಥ ಒಂದು ಸಮೂಹ ಶಕ್ತಿಯ ಪರಿಣಾಮ ಇದೆಯಲ್ಲ, ಅದು ಮಂದಿರ ಹೋಗಿ ಮಂಟಪ ಆಯಿತು. ಮಂಟಪ ಅಂತ ಹೇಳಿದ್ರೆ ಯಾವುದೇ ಅಡೆತಡೆಗಳಿಲ್ಲದೆ ಇರತಕ್ಕಂಥ ಚಿಂತನಶೀಲರು ಸೇರಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಲೆಕ್ಕ. ಅಲ್ಲಿ ಸಮಾನ ಮನಸ್ಕರು ರಾತ್ರಿ ದೇವರನ್ನ ಬೀಗ ಹಾಕುವಂತ ಅಲ್ಲ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಮಂದಿರದಲ್ಲಿ ಏನಾಯ್ತು ನಮ್ಮ ಲೆಕ್ಕದಲ್ಲಿ ಅಂತ ಹೇಳಿದ್ರೆ, ಮಂದಿರದಲ್ಲಿ ದೇವರಿದ್ದಾನೆ, ಪೂಜಾರಿ ಇದ್ದಾನೆ. ಅಲ್ಲ ನಾನು ಚಿಕ್ಕವ, ಹೌದೌದು, ಅವನು ದೊಡ್ಡವನು, ಅವನ ಹತ್ರ ಹೋಗ್ಲಿಕ್ಕೆ ನನಗೆ ಭಯ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೊಬ್ಬ ಮೀಡಿಯೇಟರ್ ಬೇಕು. ಆ ಮೀಡಿಯೇಟರ್ನ ಪೂಜೆ ಮಾಡ್ತಕ್ಕವನಾದ್ರಿಂದ ಪೂಜಾರ್ಹತೆಯನ್ನ ಹೊಂದಿದವನು ಅಂತ ಅರ್ಚಕ ಅಂತ ಅರ್ಥ, ಪೂಜಾರಿ ಅನ್ನೋ ಅರ್ಥ, ಅದೇನೇ ಇರಲಿ. ಆ ಲೆಕ್ಕದಲ್ಲಿ ಅವನು ಮೀಡಿಯೇಟರ್ ಆದ. ಅಂದ್ರೆ ನನಗೂ ದೇವರಿಗೂ ಮಧ್ಯೆ ಅವನು ವಕೀಲನಾದ. ಆ ಲೆಕ್ಕದಲ್ಲಿ ಏನಾಯ್ತು? ಅದರ ಪರಿಣಾಮಗಳಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಶುರುವಾಯಿತು. ಆವಾಗ ನಾನಾಗೇ ಉಳಿದೆ, ಅದು ಅದಾಗೆ ಉಳೀತು, ನಾನು ಬೆಳಿಲಿಕ್ಕೆ ಅವಕಾಶವೇ ಇಲ್ಲ. ಆ ಲೆಕ್ಕದಿಂದ ಸಮಾನ ಮನಸ್ಕರು ಒಟ್ಟು ಸೇರಿ ಸಮಾನ ಚಿಂತನೆಯಲ್ಲಿ ಆ ದೈವೀಕರಣವನ್ನು ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ವಿಧಾನ ಇದೆಯಲ್ಲ, ಇದು ಮಂಟಪ. ಅದಕ್ಕೆ ಮಂಟಪ ಅಂತ ಅನ್ನುವಂಥದ್ದು ಹಿಂದಿನಿಂದಲೂ ವ್ಯವಸ್ಥೆಗಳಿದೆ. ಅನೇಕ ನಮ್ಮ ಹಳೆಯ ದಾಖಲೆಗಳಲ್ಲಿ, ವ್ಯವಸ್ಥೆಗಳಲ್ಲಿ ಚೆಂಗಣಗಿಲ ಮಂಟಪ, ಇನ್ನೊಂದು ಮಂಟಪ ಅಂದ್ರೆ ಏನು ಅಂತಂದ್ರೆ ಒಂದು ಕಡೆ ಕುಂತು ಎಲ್ಲರೂ ಸಮಾನ ಮನಸ್ಕರು ಚರ್ಚೆ ಮಾಡ್ತಕ್ಕಂಥದ್ದು. ಈಗ ಮೂರ್ಖ ಜನ ಈಗಲೂ ಕೂಡ ಅನುಭವ ಮಂಟಪ ಇತ್ತೋ ಇಲ್ಲೋ ಅಲ್ಲ, ಅರ್ಥವಿಲ್ಲದ ಮಾತು. ಉದಾಹರಣೆಗೆ ಈಗ ತಾನೇ ಹರೀಶ್ ನಮ್ಮ ಹತ್ರ ಮಾತಾಡ್ತಾ ಇದ್ರು, ಬಹಳ ಸರಳವಾಗಿ ಪ್ರಶ್ನೆ ಕೇಳಿದ್ರು. ಮಂದಿರ ಅಂದಾಗ ಸಂಜೆ ನೀವು ಬೀಗ ಹಾಕ್ತೀರಾ, ಅನುಭವ ಮಂಟಪಕ್ಕೆ ಯಾರು ಬೀಗ ಹಾಕೋಕ್ಕಾಗತ್ತೆ? ಚಿಂತನೆಗಳು ನಡೀತಾ ಇರಬೇಕು, ಗಿಡದ ಕೆಳಗೂ ಬುದ್ಧ ಹೆಂಗ್ ನಡೆಸ್ದ ಹಂಗೂ ನಡಿಬೇಕು. ನೋಡಿ, ಬುದ್ಧ ಅವ್ರು ಹೇಳಿದ ಪ್ರಶ್ನೆಗೆ ಹೇಳ್ತೀನಿ. ಬುದ್ಧ ಒಂದು ಮರದ ಕೆಳಗೆ ಕುಂತ ಅವನ ಜ್ಞಾನೋದಯ ಆಯ್ತು ಅಂತ ಹೇಳ್ತಾರಲ್ಲ. ಹೌದು ಗುರುವೆ. ಈ ದಕ್ಷಿಣಾಮೂರ್ತಿ ಅಂತ ಒಂದು ಶಿವನ ಒಂದು ಅವತಾರ, ಋಷಿಗಳಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಬಂದ ಅಂತ ಪುರಾಣದಲ್ಲಿ ಏನ್ ಬರ್ತದೆ ಅಂತ, ನಮ್ಮ ಶಂಕರಾಚಾರ್ಯ ಇದಾರಲ್ಲ, ಅವರು ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಬರ್ತಿದ್ದಾರೆ. ಅವರು ಅದರಲ್ಲಿ ಒಂದು ಪ್ರಸಂಗ ಹೇಳ್ತಾರೆ. ಚಿತ್ರಂ ಅಂದ್ರೆ ಆಶ್ಚರ್ಯ. ಏನ್ ಆಶ್ಚರ್ಯ? ವಟ ತರೋರ್ ಮೂಲೆ, ಆಲದ ಮರದ ಬುಡದಲ್ಲಿ ವೃದ್ಧಾ ಶಿಷ್ಯಾಹ, ಎಲ್ಲ ಮಾರುದ್ದ ಗಡ್ಡ ಇರತಕ್ಕಂಥ, ವಯಸ್ಸಾಗಿರ್ತಕ್ಕಂಥ, ನಾವು ಅನುಭವಿಗಳು ಅಂತ ತಿಳ್ಕೊಂಡಿರ್ತಕ್ಕಂಥ ಶಿಷ್ಯವೃಂದ
ಎಲ್ಲ ಋಷಿಗಳು. ಗುರು ವೃಂದವೋ ಶಿಷ್ಯ ವೃಂದವೋ? ಶಿಷ್ಯರು, ವೃದ್ಧಾಹ ಶಿಷ್ಯಾಹ, ಎಲ್ಲ ಗಡ್ಡ ಬಿಟ್ಕೊಂಡು ಕೂತಿರೋಂಥ ಶಿಷ್ಯರುಗಳು. ಅವ್ರಿಗೆ ಉಪದೇಶ ಮಾಡಕ್ ಬಂದಿರೋನ್ ಯಾರು ಅಂತಂದ್ರೆ ಗುರುರ್ ಯುವ, 16 ವರ್ಷದ ಹುಡುಗ ಅವ್ರಿಗೆ ಉಪದೇಶ ಮಾಡ್ಲಿಕ್ಕೆ ಬಂದಿದ್ದಾನೆ. ಇದು ಆಶ್ಚರ್ಯ ಅವ್ರು ಹೇಳೋದು ನೋಡಿ. ಒಂದು ಚಿತ್ರಣ ಇಟ್ಕೊಳ್ಳಿ. ಚಿತ್ರಂ ವಟತರೋರ್ ಮೂಲೆ ವೃದ್ಧಾ ಶಿಷ್ಯಾಹ ಗುರುರ್ ಯುವ. ಹಾಗಾದ್ರೆ ಏನ್ ನಡೀತಾ ಇದೆ ಅಲ್ಲಿ ಉಪದೇಶ? ಗುರೋಸ್ತು ಮೌನಂ ವ್ಯಾಖ್ಯಾನಂ. ಅವನು ಶಬ್ದದೊಳಗಣ ನಿಶ್ಶಬ್ದದಲ್ಲಿ ಗುರು ಉಪದೇಶ ಮಾಡ್ತಾವನೆ. ಶಿಷ್ಯಾಸ್ತು ಚಿನ್ನ ಸಂಶಯ, ಎಲ್ಲ ಶಿಷ್ಯರ ಅನುಮಾನಗಳು ವ್ಯವಸ್ಥೆಗಳು ಬಗೆಹರಿಬಹುದು ಅಂತಂದ್ರೆ ಅದರ ಅರ್ಥ ಶಬ್ದಾಡಂಬರದಲ್ಲಿ ನಾನು ಓದ್ದವನು, ನಾನು ಡಾಕ್ಟರೇಟ್, ನನ್ ದೊಡ್ಡದು ಅಂತ ಅನ್ನುವಂಥ ಲೆಕ್ಕಾಚಾರಕ್ಕೆ ಹೋಗೋದಲ್ಲ. ನಾನು ಜಾಗೃತ ಅಲ್ಲ, ಒಂದು ಹೇಳೋದು ಕೇಳಿ. ಈ ರೀತಿ ಹೊರಮುಖವಾಗಿರುವಂಥ ಚಿಂತನೆಯನ್ನ, ಮಾತನ್ನ ಮೌನದ ಕಡೆಗೆ ತೆಗೆದುಕೊಂಡು ಹೋದಾಗ, ಶಬ್ದ ನಿಶ್ಶಬ್ದವಾದಾಗ, ಅಂತರ್ಮುಖಿಯಾದಾಗ ನಮ್ಮ ವಾಸ್ತವತೆ ಏನು, ನನ್ನ ಯೋಗ್ಯತೆ ಏನು ಅಂತ ನಾವು ತಿಳ್ಕೊಳ್ತೇವೆ. ನೋಡಿ, ಯಾರೇ ಒಬ್ಬ ಮನುಷ್ಯನ ಇವನು ಅಂತರಂಗದಲ್ಲಿ ಏನಿದೆ ಅಂತ ಅನ್ನೋದನ್ನ ನಾವೆಲ್ಲ ಹೇಳಕ್ಕಾಗೋದಿಲ್ಲ. ಸರ್ಪಭೂಷಣ ಶಿವಗಳು ಹೇಳ್ತಾರೆ, ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡೆಕೊಳ್ಳುವುದೇ ಚಂದವು, ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ನಮ್ಮ ಮನಸ್ಸಿನ ನಿಜವಾಗಿರ್ತಕ್ಕಂಥ ವಿಮರ್ಶಕ ಮತ್ತು ಸನ್ಮಾರ್ಗ ಬರಬೇಕಾದ್ರೆ ಆ ಗುರುಪ್ರಜ್ಞೆ ಅಂತರ್ಮುಖಿಯಾಗಿ ಒಳಗೆ ಬರಬೇಕದು. ಅದು ಮೌನದ ನೆಲೆ. ನೋಡಿ, ಅದೇ ಲೆಕ್ಕದಲ್ಲಿ ನೀವು ಹಿಂದೆ ಬೇಕಾದಷ್ಟು ನಮ್ಮ ತಾವೆಲ್ಲ ಕೇಳಿದ್ದೀರಿ ಶ್ರೋತೃಗಳು. ಶೂನ್ಯ ಸಂಪಾದನೆಯಲ್ಲಿ ಮುಕ್ತಾಯಕ್ಕಗಳ ಸಂಪಾದನೆ ಬರ್ತದೆ. ಮುಕ್ತಾಯಕ್ಕಗಳ ಸಂಪಾದನೆ ಬಂದಾಗ ಅಜಗಣ್ಣ ಹೀಗಿದ್ದ ಹಾಗಿದ್ದ ಇವರು ಹೇಳ್ಕೊಂಡು ಹೋದಾಗ, ನನ್ನ ಅಜಗಣ್ಣ ಇವನ್ನೆಲ್ಲ ಹೇಳ್ತಾ ಇರಲಿಲ್ಲ, ತಾನೇ ಅದಾಗಿದ್ದ, ನೀನು ಹೇಳ್ತಾ ಇದ್ದೀಯ, ಸ್ವಲ್ಪ ಮಾತಾಡೋದು ಕಡಿಮೆ ಮಾಡಪ್ಪ ಅಂತ ಪ್ರಭುದೇವರಿಗೆ ಹೇಳಿದ್ಲ ತಾಯಿ. ಅದನ್ನ ಶರಣರು ಯಾವ ರೀತಿ ಜೋಡಿಸಿದ್ದಾರೆ ಅಂತ ತಿಳ್ಕೊಬೇಕು. ನಾವು ಹೇಳಬೇಕಾದಂಥ ನೆಲೆಯಲ್ಲಿ ಪ್ರಭುದೇವರು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ತನ್ನ ಅಸ್ತಿತ್ವವನ್ನು ಹೇಳಬೇಕಾದಂಥ ಅನಿವಾರ್ಯತೆಗೆ ತಂದ್ರಲ್ಲಿ. ಅಲ್ಲಿ ಒಂದು ಮಾತು ಪ್ರಭುದೇವರು ಹೇಳೋ ಮಾತು, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಲೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಲಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಅನ್ನೋ ಮಾತುಗಳು. ಅಂತಂದ್ರೆ ಕತ್ತಲೆಯನ್ನು ನುಂಗಿ ಬೆಳಕನ್ನು ಕೊಡ್ತದೆ ಒಂದು ದೀಪ ಅಂತ ಹೇಳಿದ್ರೆ, ಆ ಕತ್ತಲೆ ಅದರೊಳಗೆ ಸೇರೋಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ದೀಪಕ್ಕೆ ನಾನು ಬೆಳಕನ್ನು ಕೊಡ್ತಾ ಇದ್ದೇನೆ ಅಂತ ಅನ್ನುವ ಅಹಂ ಮಮಕಾರಗಳ ನೆಲೆ ಇಲ್ಲ. ನೋಡಿ, ಆ ಅಹಂ ಮಮಕಾರಗಳ ನೆಲೆ ಇಲ್ಲದೆ ನಾವು ನಮ್ಮ ಅಂತರಂಗವನ್ನು ಶುದ್ಧೀಕರಿಸಿಕೊಳ್ಳುವಂಥ ಪರಸ್ಪರ ಸಮರಸ ವ್ಯವಸ್ಥೆ ಇದೆಯಲ್ಲ, ಅದನ್ನ ಮಂಟಪ ಅಂತ ಕರೀತಾರೆ. ಆಯ್ತು ಗುರು. ಅದನ್ನ ಮಂಟಪ ಅನ್ನೋದನ್ನ ನಾನು ಇನ್ನೊಂದು ಹೇಳ್ತೇನೆ. ಅದನ್ನ ಅನುಭವ ಮಂಟಪ ಅಂತ ಯಾಕೆ ಹೇಳಿದ್ರು? ಅನುಭವ ಮಂಟಪ ಅಂತ ಹೇಳಿದ್ರೆ ಬೌದ್ಧಿಕ ನೆಲೆಯಲ್ಲಿ ತಿಳಿದವರಷ್ಟೇ ಸೇರೋದಲ್ಲ, ಅದನ್ನು ಆನುಭಾವಿಕ ನೆಲೆಯಲ್ಲಿ ತಾನು ಅದರಂತೆ ಆಗಿರುವಂತಹ ಲೆಕ್ಕದಲ್ಲಿರ್ತಕ್ಕ ವ್ಯಕ್ತಿಗಳಲ್ಲಿ ಬರಬೇಕು. ಅಲ್ಲಿ ವ್ಯಕ್ತಿ ಅಲ್ಲ, ಶಕ್ತಿಗಳಲ್ಲಿ ಸೇರಬೇಕು. ಆವಾಗೇನಾಯಿತು ಅಂದರೆ ಅಲ್ಲಿ ಬೌದ್ಧಿಕ ಕಸರತ್ತಲ್ಲ ಅಲ್ಲಿ ನಡೆಯೋದು, ಆನುಭಾವಿಕ ನೆಲೆಯಲ್ಲಿ ತಮ್ಮ ಅಂತರಂಗವನ್ನು ಬೆಳಕು ಮಾಡಿಕೊಳ್ಳುವಂಥ ವಿಧಾನ. ಇದು ನೀವು ಒಂದು ಹಂತದಲ್ಲಿ ಹೇಳಿದ್ರು. ಇವತ್ತಿನ ವಾಸ್ತವಕ್ಕೆ ಬನ್ನಿ. ಈ ರೀತಿಯ ಚರ್ಚೆಗಳು ನಡೀತಾ ಇದೆಯಾ? ಇವತ್ತು ನಮಗೆ ಏನಾಗಬೇಕಾಗಿದೆ? ಇದೊಂದು ನಿಜಾಚರಣೆಯ ಕಡೆ ಸಾಗಬೇಕಾಗಿದೆ. ಇವತ್ತಿನ ಸ್ಥಿತಿಯನ್ನು ಹೇಳಬೇಕಾಗ್ತದೆ. ನೀವು ಅಪ್ಪಾಜಿ, ನಾನು ಹೇಳಿದೆ, ನಾವು ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದೇನೆ. ನಾನು ನಿಜಾಚರಣೆಯ ನೆಲೆಗೆ ಬಂದಾಗ ಹೇಗೆ ಅದು ಸೃಷ್ಟಿಯಾಯಿತು, ಜನರೇಟರ್ನಲ್ಲಿ ಕರೆಂಟು, ಅದು ಹೇಗೆ ತನ್ನ ಗತಿಯಲ್ಲಿ ಬಂದಾಗ ಅದು ಹೇಗೆ ವೋಲ್ಟೇಜ್ ಕಡಿಮೆ ಆಗುತ್ತೆ ಅನ್ನೋದು ಉದಾಹರಣೆ ಕೊಟ್ಟಿದ್ದೀನಿ ನಾನು. ಮಠ ಅನ್ನೋ ಟ್ರಾನ್ಸ್ಫಾರ್ಮರ್ಗಳು ಹೇಗೆ? ಹೌದು. ನೋಡಿ, ಇಂಥ ವ್ಯವಸ್ಥೆಗಳು, ಮಠಗಳು ಕೇವಲ ಗುರುಗಳು ಕೂತ್ಕೊಂಡಿರ್ತಕ್ಕಂಥ ದಿವ್ಯ ಸ್ಥಾನ ಅಂತೇಳಿ ಮಂದಿರಗಳಾಗಬಾರ್ದು. ಮಠಗಳು ಮಂಟಪಗಳಾಗಬೇಕು. ಮಂಟಪಗಳಾಗಬೇಕು ಅಂತಂದ್ರೆ, ನಾನೇನೋ ತಿಳ್ಕೊಂಡಿದ್ದೀನಿ, ನಾನು ಹೇಳಿದ್ದೆ ಸರಿ, ಅವರೆಲ್ಲ ತಲೆ ಬಗ್ಗಿಸ್ಕೊಂಡು ಕೇಳಬೇಕು ಅಂತ ಹೇಳಿ ಗುರುಗಳು ಒತ್ತಡ ಹಾಕುವಂಥ ನೆಲೆ ಅಲ್ಲ ಅದು. ಅಲ್ಲ, ಯಾವ ಕಾರಣಕ್ಕೂ ಅದು ಸಹಜ ನೆಲೆಯಲ್ಲಿ, ಸಹಜ ರೀತಿಯಲ್ಲಿ ನಮ್ಮ ಅಂತರಂಗದಲ್ಲಿರುವಂಥ ನ್ಯೂನತೆಗಳನ್ನು ಕಡಿಮೆ ಮಾಡಿಕೊಂಡು ತಾವು ಬೆಳಕಿನ ಹಾದಿಯಲ್ಲಿ ಬೆಳಕಾಗಿ ಮುಂದುವರಿಯಲಿಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಲೆಕ್ಕ. ನೋಡಿ, ಅಲ್ಲಿ ಬರಬೇಕಾದ್ರೆ
ಅಯ್ಯ ನೀನು ಒಲಿದರೆ ಒಲಿ, ಒಲಿಯದಿದ್ದರೆ ಮಾಡು ಅಂತ ಅನ್ನೋಂಥ ಲೆಕ್ಕದಲ್ಲಿ ಪ್ರಶ್ನೆ ಕೇಳೋರು ಬರಬೇಕು. ಏನಪ್ಪ ಅದು ಈ ಗುರುಗಳ ಹತ್ರ ಹೆಂಗೆ ಪ್ರಶ್ನೆ ಕೇಳೋದು, ಅವ್ರು ಬಹಳ ದೊಡ್ಡವರು ಮಹಾಜ್ಞಾನಿಗಳು ಅಂತ ಹೇಳೋಂಥ ಲೆಕ್ಕ ಅಲ್ಲ. ತನ್ನ ಮನದಾಳದ ನೋವನ್ನು ಸಂಪೂರ್ಣವಾಗಿ ನಿಜಗುಣ ಶಿವಗಳ ಮುಂದೆ ಬಿಚ್ಚಿಟ್ಟಂಗೆ ಬಿಚ್ಚಿಡ್ಬೇಕಲ್ಲಿ. ಈಗ ನಿಜಾಚರಣೆ ಅನೇಕಂತ ಪ್ರಶ್ನೆಗಳನ್ನು ತಮ್ಮ ಕೇಳಿದ್ದೀನಿ ಗುರು. ಒಂದೇ ನಿಮಿಷ, ಈಗ ಒಂದು ನಿಮಿಷ ನೈಜ ನೆಲೆಗೆ ಬರೋದಾದರೆ, ಈಗ ನಾವು ಟಿ ವಿಗಳಲ್ಲಿ ನಾವು ಏನೇನೋ ಎಪಿಸೋಡ್ಗಳನ್ನು ನೋಡ್ತೇವೆ. ಯಾರ್ದು ಮನೆಯಲ್ಲಿ ಆರೋಗ್ಯ ತುಂಬ ಕೆಟ್ಟೋಗಿದೆ ಅಂದರೆ ಇಡೀ ಮನೆತನವೇ ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಅಂದರೆ ಮಂದಿರ ಅಂತ ತಿಳ್ಕೊಳ್ಳಿ, ದೇವಸ್ಥಾನ ಅಂತ ಬರ್ತಾರೆ. ಅಲ್ಲೊಬ್ಬ ಪೂಜಾರಿ ಬಂದ ತಕ್ಷಣ ಅವ್ರ ಎದುರಿಗೆ ಬಂದು ಭಾಳ ಮಡಿಯಾಗಿ ಬಂದು ನಿಂತ್ಕೊಳ್ತಾನೆ. ಕೈಯಲ್ಲಿ ಒಂದು ಆರತಿ ತಟ್ಟೆ ಇರುತ್ತೆ, ಅದರಲ್ಲಿ ಹೂವಾಗಿ. ವಾಸ್ತವ ಸ್ಥಿತಿಗೆ ಬರೋಣ ಗುರುಗಳೇ. ಅಲ್ಲಿರ್ತಕ್ಕಂಥ ಒಬ್ಬರು ತಾಯಿ ಏನು ಹೇಳ್ತಾರೆ ನೋಡಿ, ನಾವು ಇದನ್ನು ಏನದನ್ನು ಅರ್ಚನೆ ಮಾಡಿಸ್ಬೇಕು, ನಮ್ಮ ಮನೆಯವರಿಗೆ ಆರೋಗ್ಯ ಸರಿ ಇಲ್ಲ, ಅರ್ಚನೆಯ ಮೂಲಕ ನೀವು ಮಾಡಬೇಕು ಅಂದಾಗ ಅವರೇನೋ ನಿಮ್ಮ ಹೆಸರೇನು, ಅದೇನು ಇದೇನು ಅವೇನೋ ಕೇಳ್ತಾರೆ. ನನಗದು ಬಾಯಿಗೂ ಬರಲ್ಲ. ನಿಮ್ಮ ಏನಿದೆ ಅದನ್ನ ಒಟ್ಟಿನಲ್ಲಿ ಕೇಳ್ತಾರೆ, ಇಲ್ಲಿ ಕೇಳ್ತಾರೆ. ಅದು ಭಾಳ ಮುಖ್ಯ. ನಿಮ್ದು ಯಾವ ನಕ್ಷತ್ರ ಅದು ಇದು ಕೇಳ್ತಾರೆ. ನಾವೆಲ್ಲ ಈ ವಚನಗಳ ಕೇಳಿಕೊಂಡು ಅವು ಮರ್ತೋಗ್ತಾ ಇದೆ. ಅದೆಲ್ಲವನ್ನು ಕೇಳೋದನ್ನು ನಾವು ದಿನಾ ನೋಡ್ತೇವೆ. ನೋಡಿ, ಇಲ್ಲಿ ಅವರು ಅರ್ಚನೆ ಮಾಡ್ಸೋಕೆ ಬರ್ತಾರೆ. ಅವನು ಅದಾದ ಮೇಲೆ ಅದು ಏನೇನೋ ಗುಣ ಮಂತ್ರ ಹೇಳ್ತಾನೆ, ಗಂಟೆ ಹೊಡಿತಾನೆ, ಅದಕ್ಕೊಂದು ಹಿಡ್ಕೊಂಡು ಅದರಲ್ಲಿ ಕರ್ಪೂರದ ಇದನ್ನು ತರ್ತಾನೆ, ಜ್ಯೋತಿಯನ್ನು ತರ್ತಾನೆ, ಅದಕ್ಕೆಲ್ಲರಿಗೂ ಹಿಂಗೆ ಮಾಡಿಸ್ತಾನೆ. ಅರ್ಚನೆ ಆಯಿತು ಅಂತ ಹೇಳ್ತಾನೆ. ಇವರು 100 ರೂಪಾಯಿ ಇಟ್ಟು ಅಲ್ಲಿಂದ ಹೊರಡ್ತಾರೆ. ಇದು ಅಂದರೆ ನಾವು ಮಂದಿರದಲ್ಲಿ ಎಲ್ಲ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಪ್ರಶ್ನೆಗಳೇ, ನಾನು ಅಲ್ಲಿ ಮೂಲಕ್ಕೆ ಬಂದಿಲ್ಲ. ಇದು ಇವತ್ತಿನ ವಾಸ್ತವ. ಈ ವಾಸ್ತವದಲ್ಲಿ ಬಸವಣ್ಣನವರು ಈ ಸ್ಥಿತಿಯನ್ನು ನೋಡಿ ಒಂದು ವಚನದಲ್ಲಿ ತಮಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ. ಅದನ್ನು ಎಷ್ಟು ಸರಳವಾಗಿ ಹೇಳ್ಕೊಡ್ತಾರೆ. ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ, ಎಲ್ಲ ನಮ್ಮಂಥವರು ಆ ದೇವಸ್ಥಾನ ಟಿ ವಿನಲ್ಲಿ ನೋಡ್ತಕ್ಕಂಥ ಮಹಿಮರೆಲ್ಲರೂ ಸಲಿಗೆವಂತರಾಗಿ ಒಳಗೈದ್ದಾರೆ. ಈ ದೇವಸ್ಥಾನದ ಪರಿಸ್ಥಿತಿನೇ ಹೀಗೆ ನೋಡಿ. ಅದು ತಿರುಪತಿ ಬೆಟ್ಟದಲ್ಲೂ ಹೋಗಿ ನಿಂತ್ಕೋತೇವೆ, ಅವನು ರಾಂಡಿ ಅಂತ ಕೈ ಹಿಡಿದು ಎಳಿತಾನೆ. ತಾವೆಲ್ಲ ನೋಡಿರ್ತೀರಿ, ಕಣ್ಣಾರೆ ಕಂಡಿರ್ತೀರಿ. ಇಲ್ಲಿ ಬಸವಣ್ಣನವರು ಅಂಥ ಸ್ಥಿತಿಯನ್ನು ಹೇಗೆ ಅದನ್ನು ಹೇಳ್ತಾರೆ. ಲಿಂಗಾರ್ಚನೆಯ ಮಾಡುವ ಎಲ್ಲರೂ ಮಹಿಮರೆ ಅಂತಾರೆ ಅವರು. ಮಹಿಮರೆಲ್ಲರೂ ಸಲಿಗೆವಂತರಾಗಿ ಒಳಗೈದರೆ ಅಲ್ಲಿ ದೇವಾಲಯದಲ್ಲಿ ಇದ್ದಾರೆ. ಅಲ್ಲಿ ಮುಂದೆ ಬಸವಣ್ಣ ಆನು ದೇವ ಹೊರಗಣವನು. ಈ ಶಬ್ದ ಏನಿದೆ ನನಗೆ ಭಾಳ ಅಪ್ಯಾಯಮಾನವ ಕಾಣುತ್ತೆ ಗುರುಗಳೇ. ಅವರ ನಿಲುವೇನಿದೆ, ಆನು ದೇವ ಹೊರಗಣವನು, ಅಟ್ಟೆ ಹೇಳಿ ಬಿಡಲಿಲ್ಲ ಅವರು. ಸಂಬೋಳಿ ಎನ್ನುತ್ತಾ ಈ ನಿಜಾಚರಣೆಯ ಬಗ್ಗೆ ನೇರವಾಗಿ ನುಡಿತಾ ಸಂಬೋಳಿ ಎನ್ನುತ್ತಾ ಇಂಬಿನಲ್ಲಿದ್ದೇನೆ ಕೂಡಲ ಸಂಗಮ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಗುರುಗಳೇ, ಒಂದು ನಿಮಿಷ. ನಿಮ್ಮ ಸಾಕಷ್ಟು ಉತ್ತರಗಳಿವೆ. ಸಾಮಾನ್ಯನ ಪ್ರಶ್ನೆ ಒಂದೇ ನಿಮಿಷ. ನಿಮ್ಮ ನಾಮವಿಡಿದ ಅನಾಮಿಕ ನಾನು ಕೂಡಲ ಸಂಗಮ ದೇವ, ನಿಮ್ಮ ನಾಮವಿಡಿದ ಅನಾಮಿಕ ನಾನು. ಈಗ ನಮ್ಮ ವ್ಯಕ್ತಿಗತವಾದ ವ್ಯವಸ್ಥೆ ಏನಿದೆ, ಒಂದು ನಿಮಿಷ ಮುಗಿಸ್ತೀನಿ ತಡೀರಿ ಗುರುಗಳೇ, ನೀವು ಬೇಸರ ಮಾಡ್ಕೋಬೇಡಿ. ಅಲ್ಲಿ ಸಲಿಗೆವಂತರಾಗಿ ಒಳಗೆ ನಾವೆಲ್ಲ ಆ ಬೆಟ್ಟದಲ್ಲಿ ಬೆಟ್ಟದ ಕೆಳಗಿಂದನೇ ಬಸ್ ಎಲ್ಲ ಸಲಿಗೆವಂತರಾಗಿ ಒಳಗೆ ಇದ್ದಾರೆ. ದೇವ ಹೊರಗಣವನ್ನು. ಇದು ನಮ್ಮ ಶರಣರ ನೆಲೆಯಾಗಿ ಶರಣ ಪಥದಲ್ಲಿ ಸಾಗುವವರು ಹೀಗೆ ನಡಿಬೇಕು ಅನ್ನೋ ಒಂದು ವಚನಕ್ಕೆ ಇದು ವಾಸ್ತವ ಸತ್ಯ. ನೀವು ಹೇಳಿದ್ದು ನಿಮ್ಮ ವ್ಯಾಖ್ಯಾನನೂ ತುಂಬಾ ಚೆನ್ನಾಗಿದೆ. ಇಲ್ಲ ಗುರುಗಳೇ, ನೀವು ಅದಕ್ಕೆ ಅಲ್ಲ, ಒಂದು ಹೇಳೋದು ಕೇಳಿ. ಲಿಂಗಾರ್ಚನೆಯ ಮಾಡುವ ಸಲಿಗೆವಂತರೇ ದೇವಸ್ಥಾನಕ್ಕೆ ಹೋಗ್ಬಿಟ್ರು, ಮಹಿಮರೆಲ್ಲರೂ ಸಲಿಗೆವಂತ. ಆದ್ರೆ ಅಲ್ಲಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅಲ್ಲಿ ಏನಾಗಿದೆ, ನಾನು ಇದಲ್ಲ ಅಂತ ನಾನು ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಕಾಶಿ ಶ್ರೀಶೈಲ ಕೇದಾರ ಮೊದಲಾದ ಅಷ್ಟಾಷಷ್ಟಿ ತೀರ್ಥಂಗಳಲ್ಲಿರುವ ದೇವರು ದೇವರಲ್ಲ. ಆದ್ರೆ ನಾವು ಮಾಡ್ತಾ ಇರೋದೇನು ಅಲ್ಲ, ಅದೇ ದೇವರು ನೋಡಿ. ಅಲ್ಲಿ ಸಲಿಗೆವಂತರಾಗಿ ಒಳಗಿದ್ದಾರೆ. ನಾನು ಇದನ್ನ ಹೇಳ್ತಾ ಇದ್ದೇನೆ. ಸಂಬೋಳಿ ಅಂದ್ರೆ ಎಚ್ಚರಗೊಳ್ಳಿ ಅಂತ ಹೇಳೋ ಮಾತದು. ಸಂಬೋಳಿ ಅನ್ನೋ ಶಬ್ದಕ್ಕೆ ಎಚ್ಚರಗೊಳ್ಳಿ ಅಂತ. ನಾನು ಹೊರಗಿದ್ದೇನೆ, ನಾನು ದೇವ ಹೊರಗಣವನು. ಹೌದು, ಧ್ವನಿ ಕೇಳಿ. ಅಲ್ಲ ಆಗಲ್ಲ, ಧ್ವನಿ ಅಲ್ಲ. ಇದನ್ನ ನಾವು ಕಲ್ತ್ಕೊಬೇಕು. ಏನು ಅಂತಂದ್ರೆ, ನಾವು ಶರಣ ಪ್ರಜ್ಞೆಯನ್ನು ಕುರಿತು ಮಾತನಾಡಿ ಎಲ್ಲ ಲೆಕ್ಕಾಚಾರ ಮಾಡಿ ಈ ಊರಿನಲ್ಲಿ ಒಂದು ಗುಡಿ ಅದೇ, ನಾನು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹೋದ್ರೆ ಅವನು ಹೊರಗಣವನಾಗಲ್ಲ.
ಹೊರಗಣವನು ಅಂತಂದ್ರೆ ಈ ಎಲ್ಲ ಒಂದು ಒಂದು ಸಾಂಪ್ರದಾಯಿಕ ನೆಲೆಗಳೇನಿದೆಯಲ್ಲ ಇದನ್ನೆಲ್ಲ ಬಿಟ್ಟು ನಾನು ಹೊರಗಡೆ ಇದ್ದೇನೆ. ಇತ್ತೀಚೆಗೆ ನನಗೆ ಒಂದು ಜಿಲ್ಲೆಯಲ್ಲಿ ನಾನು ಬಸವ ಜಯಂತಿ ಕರೆದಾಗ ವೇದಿಕೆಗಿಂತ ಹೋಗೋಕ್ಕಿಂತ ಮೊದಲು ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಹಳೆ ಕಾಲದ್ದು, ನೀವು ಬಂದು ಅದನ್ನು ಆರತಿ ಮಾಡಿ ಅಂತ. ಏನ್ರಿ ಇದು, ಯಾಕೆ ಬಸವ ಜಯಂತಿ ಮಾಡಿದ್ರೆ? ಆಗ ನೀವು ಆಂಜನೇಯನ ಪೂಜೆ ಮಾಡ್ಕೊಂಡಿರಿ, ಯಾರು ಬೇಡ ಅಂದಿಲ್ಲ. ಆನು ದೇವ ಹೊರಗಣ. ಹೌದು ನೋಡಿ, ಸಂಬೋಳಿ ಅಂತ ನಾನು ಹೇಳ್ತಾ ಇದ್ದೇನೆ. ನನಗೆ ಯಾವುದೇ ಕಿರೀಟಗಳು ನನಗೆ ಹಾಕಬೇಕು, ನನಗೆ ಯಾವುದು, ನಾನು ಹೇಳ್ತಾ ಇದ್ದೇನೆ ನಿಮ್ಮ ನಾಮವಿಡಿದ ಅನಾಮಿಕ ಅಂದ್ರೆ ನಾನು ಯಾವುದೇ ಒಂದು ಗುರು, ಒಂದು ಸ್ಥಾನ, ಒಂದು ಕೂತ್ಕೊಂಡು ನಾನು ಬಹಳ ದೊಡ್ಡ ಮನುಷ್ಯ, ನಾನು ಹೇಳ್ದಂಗೆ ಕೇಳಿ ಅಂತ ಅಂದ್ಬಿಟ್ಟು ನನ್ನ ವೈಭವದಿಂದ ನಿಮ್ಗೆ ಹೇಳ್ತಾ ಇಲ್ಲ. ನಾನು ಅನಾಮಿಕ. ಯಾಕೆ ಅಂತಂದ್ರೆ ಅನಾಮಿಕ ಅನ್ನೋದ್ರಲ್ಲಿ ಇನ್ನೊಂದಿದೆ, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು, ಅದು ಬಹಳ ಮುಖ್ಯ. ವಿಷಯವನ್ನ ಅಲ್ಲಿ ಮುಟ್ಟಿಸ್ಬೇಕು. ನಾನು ಮುಟ್ಟಿಸ್ದೆ ಅನ್ನೋ ಅಹಂಕಾರ ಅಲ್ಲ. ಈ ಲೆಕ್ಕದಲ್ಲಿ ಅವರು ಸಂಬೋಳಿ ಎಂದ್ರಿಂದಲೇ ಲಕ್ಷದ ಮೇಲೆ 96,000 ಜನ ಈ ಎಚ್ಚರಗೊಂಡು ಹೊರಗೆ ಬಂದಿದ್ದವರು. ಈಗ ಇತಿಹಾಸ ನೀವು ಹೇಳ್ತೀರಿ, ಆದ್ರೆ ಇವತ್ತಿಗೆ ಚೂರು ಆಗ್ತಿಲ್ಲ. ನಾವು ಸಂಬೋಳಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಜನ ನಮ್ಮನ್ನ ಆಶ್ರಯಿಸ್ತಾ ಇಲ್ಲ. ಅಲ್ಲ, ವಾಸ್ತವ ಸ್ಥಿತಿಯನ್ನ ಹೇಗೆ ಪರಿವರ್ತಿಸಬೇಕು? ಪರಿವರ್ತನೆ ಆಗಲ್ಲ ಅಂದ್ರೆ ಬಿಟ್ಬಿಡ. ಆಗಲ್ಲ, ಪರಿವರ್ತನೆ ಆಗ್ತದೆ. ಆಗಬೇಕಾದ್ರೆ ಅದಕ್ಕೆ ಒಂದು ನೆಲೆ ಇರಬೇಕು, ನಮ್ಮಲ್ಲಿ ದ್ವಂದ್ವ ಇರಬಾರ್ದು. ಅದನ್ನು ಸಹಜವಾದ ರೀತಿಯಿಂದ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅನ್ನೋಂಥ ಲೆಕ್ಕ. ಮಂಟಪ, ನಾನು ಹೇಳ್ದಲ್ಲ, ಮಂದಿರದ ನೆಲೆಯಲ್ಲಿ ನೋಡಿ ಪೂಜೆ ಮಾಡ್ತಾರೆ, ಏನೇನೋ ಹೇಳ್ಬಿಡ್ತಾರೆ ಅಂತ ಹೇಳಿದ್ರಲ್ಲ. ನೀವು ಕಾಯಿಲೆ ಬಿದ್ದಿದೆ, ಅದಕ್ಕಲ್ಲಿ ಹೋಗ್ತೀವಿ ಅಂತ ಹೇಳಿದ್ರಿ. ಅದೇನೋ ಹೇಳಿ ಗುರು, ಹೇಳ್ತೀನಿ. ಅಲ್ಲಿ ಹೋಗಿ ಅವನ ಕಾಯಿಲೆ ಬಿದ್ದಿದೆ, ತುಂಬ ತೊಂದರೆ ಆಗಿದೆ, ಅವನಿಗೆ ಮೃತ್ಯುಂಜಯ ಜಪ ಮಾಡಿಸೋದು ಅನುಕೂಲ ಆಗುತ್ತೆ ಅಷ್ಟೇ ಹೇಳೋದು. ಮೃತ್ಯುಂಜಯ ಹೋಮ ಮಾಡಿಸೋದು ಇನ್ನೂ ಚೆನ್ನಾಗಿರುತ್ತೆ. ಮೃತ್ಯುಂಜಯ ಜಪ ಏನ್ ಮಾಡ್ತಾರೆ ಅವರು? ಗೊತ್ತಿಲ್ಲ. ಅಲ್ಲ, ಒಂದು ಮಂತ್ರ ಇದೆ. ಮಂತ್ರ ಇದು ವೇದದ ಮಂತ್ರ. ಅದನ್ನ 108 ಸತಿ 1008 ಸತಿ ಹೇಳಿ ಅದೇ ಹೇಳ್ಕೊಂಡು ಬೆಂಕಿಗೆ ತುಪ್ಪ ಸುರಿದ್ರೆ ಒಳ್ಳೇದಾಗ್ತದೆ ಅಂತ. ಅದೇನು ಹೇಳ್ಕೊಡುತ್ತೆ ಗೊತ್ತಾ ನೋಡಿ, ಬಹಳ ಸ್ವಾರಸ್ಯ ಇದೆ. ಇದನ್ನ ನಾನು ದೊಡ್ಡ ಪಂಡಿತರ ಸಭೆಯಲ್ಲೂ ನಾನು ಹೇಳಿದ್ದೇನೆ. ತ್ರ್ಯಂಬಕಂ ಯಜಾಮಹೇ ಹೇಳ್ತಾರೆ. 3 ಕಣ್ಣುಳ್ಳವನನ್ನ ನಾನು ಪೂಜೆ ಮಾಡ್ತೇನೆ. 3 ಕಣ್ಣು ಅಂದ್ರೆ ಯಾವುದು? ಶಿವ. ಅಲ್ಲ, ಶಿವ ಅಂತ ಅನ್ನೋದಲ್ಲ. ಕಣ್ಣು 3 ಯಾವುದು? ಸೂರ್ಯ, ಚಂದ್ರ, ಅಗ್ನಿ. ಸೂರ್ಯ ಅನ್ನೋದಿದೆಯಲ್ಲ, ಇದು ಸಂಕಲ್ಪ ಶಕ್ತಿ. ನೀವು ಅರ್ಥ ಹೇಳ್ತೀರಿ ಸರ್, ಇರೋ ವಿಚಾರ ನಾನು ಹೇಳ್ತೀನಿ, ಗೊತ್ತಿಲ್ಲದೆ ಇದು ತಿಳ್ಕೊಳ್ಳಿ. ಇಲ್ಲ, ಗೊತ್ತಿಲ್ಲ. ಶರಣರ ಭಾಷೆಯಲ್ಲಿ, ಶರಣರ ಭಾಷೆಗೆ ಬರ್ತದೆ. ಶರಣರ ಭಾಷೆ ಹೆಂಗ್ ಬರುತ್ತೆ ಅನ್ನೋದು ತಿಳ್ಕೊಳ್ಳಿ. ಸೂರ್ಯ ಅನ್ನೋದು ಸಂಕಲ್ಪ ಶಕ್ತಿ, ಚಂದ್ರ ಅನ್ನೋದು ಮನಸ್ಸು, ಅಗ್ನಿ ಅಂತ ಅನ್ನೋದು ನಮ್ಮ ಜ್ಞಾನ. ಇವು 3 ನಮ್ಮ ಕಣ್ಣುಗಳು. ನಾವು ಇರಬೇಕಾದ್ರೆ ನಮ್ಮ ಸಂಕಲ್ಪ ಶಕ್ತಿ ಮತ್ತು ನಮ್ಮ ಮನಸ್ಸು, ನಮ್ಮ ಜ್ಞಾನ, ಇವು ಸ್ಪಷ್ಟವಾಗಿ ಶುದ್ಧವಾಗಿದ್ದು ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂಥವು. ಈ 3 ಕಣ್ಣುಳ್ಳವನನ್ನ ನಾನು ಯೋಜನೆ ಮಾಡ್ತೇನೆ. ಅದರಿಂದ ಏನಾಗುತ್ತೆ? ಸುಗಂಧಿಂ, ನಮಗೆ ಒಳ್ಳೆಯ ಸಂಸ್ಕಾರ ಬರ್ತದೆ. ಪುಷ್ಟಿವರ್ಧನಂ, ನಮ್ಮ ನಡೆಗೆ ಒಂದು ಶಕ್ತಿ ಬರ್ತದೆ. ಏನು ಕೇಳ್ಕಂತೀಯಪ್ಪ ನೀನು ಈ ಲೆಕ್ಕದಲ್ಲಿ ಅಂತ ಅವ್ರು ಹೇಳ್ತಾರೆ. ಉರ್ವಾರುಕಮಿವ, ಸೌತೆಕಾಯಿಯ ಹಾಗೆ ಮೃತ್ಯೋಹೋ ಬಂಧನಾತ್, ಮೃತ್ಯುವಿನ ಬಂಧನದಿಂದ ನನ್ನನ್ನು ಋತಾತ್, ಸಂಪೂರ್ಣವಾಗಿ ಸ್ವಚ್ಛವಾಗಿ ಮುಕ್ಷೀಯ ಬಿಡುಗಡೆಗೊಳಿಸು. ಏನದು? ಸೌತೆಕಾಯಿನ ಯಾಕೆ ಉದಾಹರಣೆ ಕೊಟ್ಟರು? ಪಾಪ ನಮ್ಮ ಪುರೋಹಿತರು ಯಾರು ಸೌತೆಕಾಯಿ ಬೆಳೆದಿಲ್ಲ ಸರ್. ನೋಡಿ, ಸೌತೆಕಾಯಿ ಬೆಳೀತಾರಲ್ಲ, ನೀವು ಹೊಲದಲ್ಲಿ ಹೋದ್ರೆ ಸೌತೆಕಾಯಿ ತರಬೇಕಾದ್ರೆ ಗಿಡದಿಂದ ಸೌತೆ ಬಳ್ಳಿ ನೆಲದ ಮೇಲೆ ಇರ್ತದೆ, ಅದು ಯಾವುದೇ ಮರಕ್ಕೆ ಹೋಗಲ್ಲ. ಮತ್ತು ಅಷ್ಟೇ ಅಲ್ಲ, ಬಳ್ಳಿ ಇದೆಯಲ್ಲ, ಸೌತೆಕಾಯಿ ಹಿಡಿದಿಂಗೆ ಎತ್ತದೆ, ಬಳ್ಳಿಗೆ ಅಂಟ್ಕೊಂಡಿದ್ರೆ ಇನ್ನೂ ಬಲ್ತಿಲ್ಲ ಅಂತ ಅಲ್ಲೇ ಬಿಟ್ಬಿಡ್ತಾರೆ. ಯಾವುದು ಸೌತೆಕಾಯಿ ಇದೆಯಲ್ಲ, ಯಾವುದು ಬಲ್ತಿದೆ, ಅದು ತನಗೆ ತಾನೇ ಬಳ್ಳಿಯಿಂದ ಕಳಚ್ಕೊಂಡಿರ್ತದೆ. ಎತ್ಕೊಂಡ್ರೆ ಸಲೀಸಾಗಿ ಕೈಗೆ ಬರುತ್ತೆ, ನಾವಲ್ಲಿ ಇಟ್ಟ ಹಾಗೆ. ಅಂದರೆ ಬಳ್ಳಿಯಿಂದಲೇ ಎಲ್ಲವನ್ನೂ ಪಡೆದು ಬಳ್ಳಿಯನ್ನು ಆಶ್ರಯಿಸದೆ ನಾನು ಪೂರ್ತಿ ಆದೆ ಅಂತೇಳಿ ಬಳ್ಳಿಯನ್ನು ಹೇಗೆ ಬಿಡ್ತೋ ಹಾಗೆ ಈ ಪ್ರಪಂಚದ ಈ ಸಂಸಾರದ ನೆಲೆಯಲ್ಲಿ ಎಲ್ಲವನ್ನೂ ಪಡೆದು ಯಾವುದನ್ನೂ ನಾನು ಆಶ್ರಯಿಸದೆ ನಾನು ಪರಿಪೂರ್ಣನಾದೆ ಅಂತ ಹೇಳಿ ಕಳಚಿಕೊಂಡು ಹೋಗುವಂಥ ವಿಧಾನ ಇದೆಯಲ್ಲ, ಇದು ಮೃತ್ಯುವನ್ನು ಜಯಿಸುವ ವಿಧಾನ. ಆಸ್ಪತ್ರೆಯಲ್ಲಿ ಅವನು ICUನಲ್ಲಿದ್ದಾನೆ, ಈ ಮಂತ್ರ ಹೇಳ್ಬಿಟ್ರೆ ಅವನು ತಿರ್ಗಾ ಡಾಕ್ಟ್ರ್ ಕರ್ಕೊಂಬಂದು ಮನೆಗೆ ಬಿಡ್ತಾರೆ ಅನ್ನೋದಲ್ಲ. ಮಂತ್ರದ ಅರ್ಥ ಏನು, ಅದರ ಪ್ರಯೋಜನ ಏನು, ಅದರ ಪ್ರಯೋಗ ಏನು?
ಅದ್ರ ಅರ್ಥ ಏನು ಅಂತ ಅದು ಅರ್ಥ ಮಾಡ್ಕೊಂಡು ಯಾರಿಗೇನಾಗಬೇಕು. ಅದರಲ್ಲಿ ಒಂದು ಶಬ್ದ ಇದೆಯಲ್ಲ, ಮೃತ್ಯುಂಜಯ ಅನ್ನೋ ಮೃತ್ಯುವನ್ನು ಗೆಲ್ಲೋದು, ಅವನ ಮೇಲೆ ದರ್ಬಾರ್ ಈ ಅರ್ಥದಲ್ಲಿ ಇಟ್ಟುಕೊಂಡು ಬೌದ್ಧಿಕವಾದ ನೆಲೆಯಲ್ಲಿ ನಾವೇನೇನೋ ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಬಹಳ ಅರ್ಥ ಮಾಡಿ ಅದೆಲ್ಲ ಬೇಡ ನಮಗೆ. ಆ ದೇವಸ್ಥಾನಕ್ಕೆ ಹೋಗೋದು ಬೇಡ, ಈ ವ್ಯವಸ್ಥೆ ಮಾಡೋದು ಬೇಡ. ಅದನ್ನು ಕ್ಲಿಯರ್ ಹೇಳಿ. ನಮ್ಮ ಬದುಕಿನಲ್ಲಿ ಪೂರ್ಣವಾಗಿ ಹೇಳಿದ್ರು, ಬದುಕಿನಲ್ಲಿ ಪೂರ್ಣವಾದೆ ಅಂತಂದಾಗ ಈ ಬದುಕನ್ನು ಬಿಟ್ಟು ಹೋಗೋಣ ಅಂತ ಅನ್ನೋಂಥ ಲೆಕ್ಕ ಇದೆಯಲ್ಲ ನೋಡಿ. ಇದನ್ನ ನಿಜವಾಗಿ ನಡೆದಂಥ ಇನ್ನೊಂದು ಯಾವ್ದಾದ್ರು ಒಂದು ಘಟನೆ ಹೇಳಬೇಕು ಅಂತಂದ್ರೆ, ನಮ್ಮ ಸಿದ್ದೇಶ್ವರ ಸ್ವಾಮಿಗಳಿದ್ರು, ಅವರು ಜ್ಞಾನ ಯೋಗಾಶ್ರಮದರು. ಅವರು ಕೊನೆಗೆ ಅವ್ರಿಗೆ ಆರೋಗ್ಯ ಇಲ್ಲ, ನನಗೆ ಯಾವ ಔಷಧಿನೂ ಬೇಡ, ಏನೂ ಬೇಡ ಅಂದರು. ಯಾವ ಡಾಕ್ಟ್ರು, ಆಸ್ಪತ್ರೆ, ಎಲ್ಲರೂ ಇಡೀ ಪ್ರಪಂಚದಲ್ಲಿರೋ ಎಲ್ಲ ದೊಡ್ಡ ಮನುಷ್ಯರು, ಗುರುಗಳು ಎಲ್ಲರೂ ಬಂದ್ರು ಅವ್ರು ನನಗೆ ಬೇಡ ಅಂದರು. ಯಾಕೆಂದರೆ ಇದು ನನ್ನ ಮುಗಿದಿದೆ, ನನ್ನ ಕತೆ, ನಾನು ಹೋಗ್ತೀನಿ ಅಂದರು. ಇದು ಮೃತ್ಯುಂಜಯನ ಮಂತ್ರ ಹೇಳ್ಕೊಡೋದು. ಇನ್ನೊಬ್ಬರಿಗೆ ಹೊರೆಯಾಗದಂತೆ, ತಾನು ನೋವುಣ್ಣದಂತೆ ಸಹಜವಾದ ರೀತಿಯಲ್ಲಿ ನೋಡಿ, ಒಬ್ಬ ಪರೀಕ್ಷೆ ಬರೀತಾನೆ, ಒಬ್ಬ ಹುಡುಗ ಕಾಲೇಜ್ನಲ್ಲಿ ಪರೀಕ್ಷೆ ಬರೀತಾನೆ. ಅಲ್ಲಿವರೆಗೂ ಅವನ ಬದ್ಧತೆ ಎಷ್ಟಿರುತ್ತೆ. ಫೈನಲ್ ಪರೀಕ್ಷೆ ಬರೀತು ಅಂತಂದ್ರೆ ಆಮೇಲೆ ಕಾಲೇಜ್ ಕಡೆ ಬರ್ತಾನ ಅವನು. ಹಾಗೆ ಈ ಜಗತ್ತು ಅಂತನ್ನುವಂಥ ಈ ಪಾಠಶಾಲೆಯಲ್ಲಿ ಹೇಗೆ ಮಗು ಕಾಲೇಜ್ ಬಿಟ್ಟು ಸಲೀಸಾಗಿ ಹೋಗ್ತದೆ, ಹಾಗೆ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದ್ರೆ ನಾನು ಸಂಪೂರ್ಣವಾಗಿ ಶರಣ ಪ್ರಜ್ಞೆಯನ್ನು ಇಟ್ಟುಕೊಂಡು ಸಮೂಹ ಪ್ರಜ್ಞೆಯಲ್ಲಿ ಮಂದಿರದಿಂದ ಮಂಟಪದ ಕಡೆಗೆ ಬಂದು ಎಲ್ಲರೂ ಸಮಾನವಾದ ರೀತಿಯಲ್ಲಿ ಕೂತು ಎಲ್ಲವನ್ನು ಕರೆತು ನಾನು ಈ ಜಗತ್ತಿನ ಬಂಧನದಿಂದ ಬಿಡುಗಡೆ ಹೊಂದ್ತೇನೆ ಅಂತ ಅನ್ನುವಂಥ ನೆಲೆಯಲ್ಲಿ ಹೋಗಬೇಕು. ಅಲ್ಲಿ ನಾನು ಅನ್ನೋದನ್ನು ಕಳ್ಕೊಂಡ್ರೆ ಅಲ್ಲಿ ಬೇರೆ ಇನ್ನೇನು ಇರೋದೇ ಇಲ್ಲ. ಅಲ್ಲಿ ನಮ್ಮ ಚರ್ಚೆ ಸ್ವಲ್ಪ ಮೂಲ ಇದರಿಂದ ದೂರ ಹೋಗ್ತಾ ಇದೆ. ಹೌದು, ಅನಿವಾರ್ಯ ಬೇಡ ಗುರುಗಳೇ, ನಾವು ಅಲ್ಲಿಗೆ ಇರೋಣ, ಏನು ಕಷ್ಟ ಇಲ್ಲ. ಸಮಯದ ಇತಿಮಿತಿಯಲ್ಲಿ ನಾವು ಹೇಳಿದ ಈಗ ವಚನ, ಉಲ್ಲೇಖಿಸಿದ ವಚನ, ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ. ಇಲ್ಲಿ ಲಿಂಗಾರ್ಚನೆ ಅಂದಾಗ ಬಸವಣ್ಣನವರು ಸ್ಥಾವರ ಲಿಂಗದ ಪೂಜಕರನ್ನು ಅಂತ ಹೇಳಿರಬಹುದು. ಅಲ್ಲ ಅವ್ರು ಹೇಳಿರೋದು ಅದನ್ನ ಮಾತ್ರ. ಅದನ್ನ ಸ್ವಲ್ಪ ಅಲ್ಲಿ ನಮ್ಮ ಕನ್ಫ್ಯೂಷನ್ ಬೇಡ. ಆಯ್ತು. ಲಿಂಗಾರ್ಚನೆಯ ಮಾಡುವ ಮಹಿಮರು ಎಲ್ಲೋದ್ರು? ಸಲಿಗೆವಂತರಾಗಿ ಒಳಗೈದಾರೆ. ಅಂದ್ರೆ ಗರ್ಭಗುಡಿಯಲ್ಲೂ ಬಿಡಲ್ಲ ಅವನು ಪಾಪಿ, ಅಲ್ಲೂ ಬಿಡಲ್ಲ. ಒಂದ್ ಹೇಳ್ತೀನಿ, ಇತ್ತೀಚೆಗೆ ಕೆಲವು ದೇವಸ್ಥಾನಗಳಲ್ಲಿ ಬಿಡ್ತಾರೆ. ಮೊದ್ಲು ಎಲ್ಲಾರು ಜಾಸ್ತಿ ದುಡ್ಡು ಹಂಗಲ್ಲ, ಮೊದ್ಲು ಎಲ್ಲಾರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಬಸವಣ್ಣವ್ರ ಕಾಲದಲ್ಲಿ ಪುರೋಹಿತರದ್ದು ಇಷ್ಟೊಂದು ಬಂಧನ ಇರಲಿಲ್ಲ ಅಂತ ಕಾಣುತ್ತೆ. ಎಲ್ಲರೂ ಅಲ್ಲಿ ಒಳಗೋಗ್ತಾ ಇದ್ರು, ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಒಬ್ಬ ಗೈಡ್ ಇದ್ದ ಅಷ್ಟೇ. ಆ ಲೆಕ್ಕದಲ್ಲಿ ಲಿಂಗಾರ್ಚನೆಯ ಮಾಡುವ ಈ ಮಹಿಮರೆಲ್ಲರೂ ಸಲಿಗೆವಂತರಾಗಿ, ಅಲ್ಲೇ ಹೋಗ್ಬಿಟ್ರು ಸಾಕು, ಇನ್ಯಾಕ್ಬೇಕು, ಅಲ್ಲಿ ಹೋಗ್ಬಿಟ್ರು ಸಾಕು ಅಂತ ಅಂದ್ಬಿಟ್ಟು ಸಲಿಗೆವಂತರಾಗಿ ಒಳಗೋದ್ರು. ಆದ್ರೆ ಅದಲ್ಲ, ಹೊರಗೆ ನಿಂತು ಹೇಳಬೇಕು, ಇದು ಅಲ್ಲ ಅಂತ ಹೇಳ್ತಾ ಇದ್ದೀನಿ, ನಾನು ಹೋಗ್ತಾ ಇಲ್ಲ. ಯಾಕೆಂದ್ರೆ ನಾನು ದೇವ ಹೊರಗಿನವನು. ಇಲ್ಲಿ ಒಂದು ನಿಮಿಷ ಗುರುಗಳೇ, ಸ್ವಲ್ಪ ಸ್ಪ್ಲಿಟ್ ಮಾಡಿಕೊಡಿ ನಮಗೆ. ಇದು ಲಿಂಗಾರ್ಚನೆಯ ಅಂದ್ರೆ ಸ್ಥಾವರ ಲಿಂಗಾರ್ಚನೆ ಮಾಡುವ ಮಹಿಮರೆಲ್ಲರೂ. ಅಲ್ಲ ಸ್ಥಾವರ ಲಿಂಗ ಅಂತ ಬೇಡ, ಗುಡಿಯೊಳಗಿರುವ ಲಿಂಗವನ್ನ ಪೂಜೆ ಹೋದ್ರು. ಅದನ್ನೇ ಸಲಿಗೆವಂತರಾಗಿ ಒಳಗೈದಾರೆ. ಇಲ್ಲಿ ಬಸವಣ್ಣ ನಮಗೆ ಕೊಟ್ಟಿದ್ದು ಇಷ್ಟಲಿಂಗ, ಸಾಧನೆಯನ್ನ ಬಿಟ್ಕೊಟ್ಟು ಆನು ದೇವ ಹೊರಗಣವನು, ನಿಮ್ ಸುದ್ದಿನೇ ಬೇಡ. ನೋಡಿ, ಬಸವಣ್ಣ ಕೊಟ್ಟಿದ್ದು ನಮಗೆ ಮಾರ್ಗದರ್ಶನ ಮಾಡಿದ್ದು ಇಷ್ಟಲಿಂಗ ಅಂತ ನೀವು ಹೇಳಿದ್ ಕರೆಕ್ಟ್. ಇಷ್ಟಲಿಂಗ ಅಂತ ಅನ್ನೋದನ್ನ ನಾವೇನ್ ಮಾಡಿದ್ವಿ, ಅದನ್ನು ಮೈ ಮೇಲೆ ಕಟ್ಕೊಂಡ ಲಿಂಗ ಅಂತ ಅಷ್ಟೇ ನಿಂತೀವಿ. ನೋಡಿ, ಅಲ್ಲೂ ಒಂದು ಪ್ರಸಂಗ ಬರುತ್ತೆ, ಕರಸ್ಥಲದ ಲಿಂಗ. ನೋಡಿ, ಸಹಜವಾಗಿ ತಿಳ್ಕೊಳ್ಳಿ ನೀವು. ಕರಸ್ಥಲ ಅಂದ್ರೆ ಏನು? ನಾನು ಹೇಳ್ತಲೇ ಇರ್ತೀನಿ ಇದನ್ನ. ಕರಸ್ಥಲ ಅಂದ್ರೆ ಕ್ರಿಯಾಸ್ಥಲ. ನೋಡಿ, ನಾವು ಏನು ಕೆಲಸ ಮಾಡಬೇಕಾದ್ರೂ ನಾವು ಯಾವ್ದ್ರಿಂದ ಮಾಡ್ತೀವಿ? ಊಟ ಮಾಡೋದ್ರಿಂದ ಹಿಡಿದು, ಬರೆಯೋದ್ರಿಂದ ಹಿಡಿದು, ದೊಡ್ಡದು ಏನು ಮಾಡೋದಕ್ಕೂ ಎಲ್ಲ ಕೈ. ನಮ್ಮ ಎಲ್ಲ ಕ್ರಿಯೆಗಳಿಗೆ ಸಿಂಬಲ್ ಆಗಿರುವಂತದ್ದು ಕರ. ಕರಸ್ಥಲ ಅಂತಂದ್ರೆ ಕ್ರಿಯಾಸ್ಥಲ, ಬರೀ ಅಂಗೈ ಅಂತ ಇಟ್ಕೊಳೋದಲ್ಲ. ನೋಡಿ, ಅದರಲ್ಲಿ ನೇರವಾಗಿರ್ತಕ್ಕಂಥ ಎಷ್ಟು ದೊಡ್ಡ ನೀವು ಒಂದು ಭೂತ ಕನ್ನಡಿಯನ್ನು ಹಿಡಿದ್ರೂ ಸಹ ಅದು ಎಲ್ಲ ಬೆಳಕುಗಳನ್ನು ಜೋಡಿಸ್ತಕ್ಕಂಥದ್ದು ಒಂದು ಅಣುರೂಪದಲ್ಲಿ. ಅದು ಚುಳುಕಾದಿರಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದು ಅಗಲವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಾನ್ಸಂಟ್ರೇಷನ್ ಲೆವೆಲ್ ತರ್ತಕ್ಕಂಥದ್ದು. ಅಣು ಮಾರ್ಗ ಅದು. ಆ ನೆಲೆಯಲ್ಲಿ ಬರಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ? ಅದಕ್ಕೆ ಒಂದು ಮಿತಿ ಇದೆ. ನಮ್ಮ ಕರಸ್ಥಲದ ಲಿಂಗ ಅಂದರೆ ನಮ್ಮ ಕೈ ಒಳಗಿರಬೇಕು. ನಾವು ಕೈಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲಿಂಗ ಇಟ್ಕೊಂಡ್ಬಿಟ್ಟು 100 ಜನ ಕಾಣುವಂಥ ದೊಡ್ಡ ಲಿಂಗ ಇಟ್ಕೊಂಡು ಅದು ಕರಸ್ಥಲದ ಲಿಂಗ ಪತ್ರ ಹಾಕೊಂಡು
ಮಾಡ್ತಿರಲ್ಲ ಗುರು. ಅಲ್ಲ, ನಾವು ಮಾಡಲ್ಲ. ಅಲ್ಲ, ಮಾಡ್ತಾರೆ. ಅದು ಲಿಂಗಾರ್ಚನೆಯೋ ಅಲ್ಲ, ಇದು ಸ್ವಲ್ಪ ಸಮಾಧಾನವಾಗಿ ಹೇಳಿ ನಮಗೆ. ಅಲ್ಲ, ಕರಸ್ಥಲದ ಲಿಂಗ ನಗ್ತಾ ಇಲ್ಲ ಅಲ್ಲ, ಇಲ್ಲಿ. ಕರಸ್ಥಲದ ಲಿಂಗ ಅಂತ ಹೇಳಿದ್ರೆ ಅಂಗೈಯಲ್ಲಿ ಅದಕ್ಕೇನು ಹೇಳಿದ್ರು ಗೊತ್ತೇನು? ಇಷ್ಟಲಿಂಗ ಅಂತ ಹೇಳಿದ್ರು. ಮತ್ತೆ ಅಲ್ಲಿಗೆ ಹೇಳಿದ್ದು ಗುರುಗಳು. ಸ್ಥಾವರ ಲಿಂಗ ಅಲ್ಲ, ಇಷ್ಟಲಿಂಗ ಅಂತ ಹೇಳಿದ್ರು. ಇಷ್ಟಲಿಂಗ ಅಂತ ಹೇಳಿದ್ರೆ ನನ್ನ ಮನಸ್ಸು, ಭಾವ, ಪ್ರಜ್ಞೆ ಎಲ್ಲವೂ ಎಲ್ಲಿ ಸಂಗ್ರಹವಾಗ್ತದೆ, ಆ ಜಗದಗಲ ಇರತಕ್ಕಂಥ ಅಗಮ್ಯ ಅಗೋಚರ ಅಪ್ರತಿಮ ಬೆಳಕು ಚುಳುಕಾಗಿ ನನ್ನ ಸಾಧನೆಯ ಭೂತ ಕನ್ನಡಿಯೊಳಗೆ ಬಂದು ಚುಳುಕಾಗಿ ಇಲ್ಲಿ ನಿಲ್ತದಲ್ಲ, ಅದು ಇಷ್ಟಲಿಂಗ ಅಂತಂದ್ರೆ. ಕನ್ನಡಿ ಹಿಡಿದಂಗೆ ವಚನನೂ ಇವೆ. ಆಮೇಲೆ ಒಂದು ಹೇಳ್ತೀನಿ, ಅದು ಅದು ಹೇಳಿದಾರೆ ಅಪ್ಪ ಬಸವಣ್ಣ. ಕನ್ನಡಿ ನೋಡಿ, ಆನೆ ಕನ್ನಡಿಯಲ್ಲಿ ಅಡಗ್ಬಿಟ್ಟು, ಕರಿಯು ಕನ್ನಡಿಯಲ್ಲಿ ಅಡಗಿದಂತೆ ನೀನೆನ್ನೊಳಡಗಿದೆ. ಅಷ್ಟು ಗಾತ್ರ ಇರತಕ್ಕಂಥ ಜಗತ್ತಿನ ಜ್ಞಾನ ನಂದು ನೆಲೆಯಲ್ಲಿ ಬಂದು ಸೇರುವಂಥ ಒಂದು ಸೂಕ್ಷ್ಮ ನೆಲೆ ಇದೆಯಲ್ಲ, ಈ ಸೂಕ್ಷ್ಮ ನೆಲೆಯನ್ನು ಭಾಷಣಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ, ಅದು ಸಾಧನೆಯಲ್ಲಿ ಸಂಪನ್ನಗೊಳಿಸಬೇಕು. ಆ ನೆಲೆಯಲ್ಲಿ, ಆ ಲೆಕ್ಕದಲ್ಲಿ ಬಂದು ಸಮಾನ ಮನಸ್ಕರಿಗೆ, ಸಮಾನ ಚಿಂತಕರಿಗೆ, ಅವರಲ್ಲಿರ್ತಕ್ಕಂಥ ಒಂದು ಅನುಮಾನದ ಒಂದು ದ್ವಂದ್ವಗಳನ್ನೆಲ್ಲ ಮೂಡಿಸಿ ಎಲ್ಲರೂ ಸೇರಿ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಸೇರ್ತಕ್ಕಂಥ ನೆಲೆ ಇದೆಯಲ್ಲ, ಇದು ಮಂಟಪ. ಇದು ಮಂಟಪ. ಹೌದು. ಆ ಮಂಟಪ ಅಲ್ಲಿ ಏನು ಮಾಡ್ತಾರೆ ಓದೋರು? ಗಂಟೆ ಅಲ್ಲಾಡ್ಸಲ್ಲ, ಪೂಜೆ ಮಾಡಲ್ಲ, ಬೇಕಾದಷ್ಟು ಅಭಿಷೇಕ ಮಾಡಲ್ಲ. ಆದ್ರಿಂದ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಬರೀ ಅನುಭವ. ಆದ್ರಿಂದ ಅನುಭವ ಮಂಟಪ. ಅನುಭವ ಬಾಯಿನಲ್ಲಿ ಹೇಳಲಿಕ್ಕೆ ಸ್ವಲ್ಪ, ಬಾಯಿನಲ್ಲಿ ಹೇಳೋದ್ರ ಕೊನೆಯ ಭಾಗ ಅದು. ಅನುಭವ ಯಾವತ್ತು ನಿಶಬ್ದವಾಗ್ತದೆ, ಶಬ್ದದೊಳಗಣ ನಿಶಬ್ದವಾದಾಗ ಅದು ಅನುಭಾವ ಆಗ್ತದೆ. ಅನುಭವ ಮಂಟಪ, ಅನುಭಾವ ಮಂಟಪ ಅಲ್ಲ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಅನುಭವ ಮಂಟಪ, ಅಲ್ಲಿ ಮೌನವೇ ವ್ಯಾಖ್ಯಾನವಾದಾಗ ಅದು ಅನುಭಾವವಾಗಿ ನೆಲೆಗೆ ಹೋಗ್ತದೆ. ಈ ನೆಲೆಯಲ್ಲಿ ಮಂದಿರ ಅಂತ ಅನ್ನೋದು ನೋಡಿ, ಒಂದು ರೀತಿಯಲ್ಲಿ ನಾನು ಹೇಳ್ತೇನೆ, ನಾವು ಶಾಲೆಯಲ್ಲಿ ಹೋಗ್ತೀವಿ, ಅದು ಮಂದಿರ, ನಮಗೆಲ್ಲವನ್ನು ಹೇಳ್ಕೊಡುತ್ತೆ. ಅದನ್ನೇ ನಾವು ವಿದ್ಯಾಮಂದಿರ ಅಂತೀವಿ. ಅಲ್ಲ, ಒಂದು ಹೇಳ್ತೀನಿ, ಅದು ಮಂದಿರ. ಅಲ್ಲಿ ಏನೇನು ಕಲಿತೀರಿ? 4 + 4 8 = ಎಲ್ಲ ಹೇಳಿ ಪ್ರತಿಯೊಂದು ಕಲ್ತ್ಕೊಂಡ್ಬರ್ತೀವಿ. ಅಕ್ಷರಗಳನ್ನು ಕಲಿತೀರಿ, ಎಲ್ಲವನ್ನು ಕಲಿತೀರಿ. ಆದರೆ ಕಲ್ತು ಮುಂದಕ್ಕೆ ಬಂದ ಮೇಲೆ ನೀವು ಯಾವ ಸ್ಲೇಟ್ನಲ್ಲಿ ಯಾವ ಇದು ಬಳಪ ಹಿಡ್ಕೊಂಡು ಅಕ್ಷರ ಕಲ್ತರೋ, ನೀವು ಆ ಸ್ಲೇಟು ಬಳಪ ಕೊನೆವರೆಗೂ ಇಟ್ಕೊಂತೀರೇನು? ಇಲ್ಲ, ಮೇಲೆ ವಿಕಾಸ ಯಾಕೆ? ಅದು ಉಳ್ಕೊಳ್ಳುತ್ತೆ. ನೋಡಿ, ಅದು ಬಹಳ ಸ್ವಾರಸ್ಯವಾಗಿರ್ತಕ್ಕಂಥದ್ದು. ಸ್ಥೂಲವಾದ ನೆಲೆಯಲ್ಲಿ, ನಮಗೆ ಅಕ್ಷರ ಕಲಿಸುವಂಥ ನೆಲೆಯಲ್ಲಿ ಒಂದು ಕಲ್ಪನೆಗೆ ಒಂದು ಸ್ಥೂಲ ಮಾರ್ಗದರ್ಶನ ಮಾಡ್ತಕ್ಕಂಥ, ಸ್ಲೇಟು ಬಳಪ ಹಿಡ್ಕೊಂಡು ಕಲಿಯುವಂಥ ಮತ್ತು ಇದು ಗಣಿತದ ಮಗ್ಗಿ ಕೂಡ್ಕೊಳ್ಳುವಂಥ ವ್ಯವಸ್ಥೆಗಳು. ಆದ್ರೆ ಮನೋಮಂದಿರದಲ್ಲಿ ಗಟ್ಟಿ ಅಲ್ಲ, ಅದು ಸೂಕ್ಷ್ಮವಾಗಿ, ಅದು ಮಂದಿರ ಸೂಕ್ಷ್ಮ. ನೋಡಿ, ಸ್ಕೂಲ್ನಲ್ಲಿ ಹೇಳ್ಕೊಟ್ರು, ಅದು ಸ್ಥೂಲ, ಅದು ನಮ್ಮ ಮನಸ್ಸಿನಲ್ಲಿ ಗಟ್ಟಿ ಆಯಿತು. ಆದರೆ ಅದು ಸಹಜವಾದ ರೀತಿಯಿಂದ ನಮ್ಮಲ್ಲಿ ಅದು ಹೊರಗೆ ಬರ್ತದಲ್ಲ, ಆಚರಣೆಯ ಸ್ವರೂಪದಲ್ಲಿ ಬಂದಾಗ ಅದು ಕಾರಣ. ಅದು ಆ ನೆಲೆಯಲ್ಲಿ ಬಂದಾಗ ಆ ಸಮಾನ ಮನಸ್ಕರೆಲ್ಲರೂ ಸೇರಿ ಚಿಂತನೆ ಮಾಡಿ ಪರಸ್ಪರ ಸಹಕಾರದೊಂದಿಗೆ ಎಲ್ಲರೂ ಎಲ್ಲರೊಳಗೊಂದಾಗಿ ಹೋಗ್ತಕ್ಕಂಥ ನೆಲೆ ಇದೆಯಲ್ಲ, ಅದನ್ನು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ರು ಪ್ರಭುದೇವರು. ಹರಿಯುವ ನದಿಗೆ ಮೈಯೆಲ್ಲ ಕಾಲು. ಸ್ಕೂಲ್ನಲ್ಲಿ ಬರಿಬೇಕಾದ್ರೆ ಏನೋ ಬರಿತೀವಿ ನಾವು, ಆದರೆ ಹರಿಯೋ ನದಿ ಅಂತಂದರೆ ಇಡೀ ಶರಣ ಸಮೂಹ ಅಂತ ಹೇಳಿದ್ರೆ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಎಲ್ಲರೂ ಸಮಾನರು. ಎಲ್ಲರೂ ಎಲ್ಲರೊಡಗೂಡಿ ಮುಂದಕ್ಕೆ ಹೋಗ್ತಾರೆ. ಹರಿಯುವ ನದಿ ಇದ್ದಾಗೆ, ಬೀಸುವ ಗಾಳಿ ಇದ್ದಾಗೆ, ಉರಿಯುವ ಅಗ್ನಿ ಇದ್ದಾಗೆ. ಅದಕ್ಕೆ ಹೇಳಿದ್ರು, ಗುಹೇಶ್ವರ ನಿಮ್ಮ ಶರಣರು. ಮಂಟಪದಲ್ಲಿರುವಂಥ ಶರಣರು, ಮಂದಿರದಲ್ಲಿರೋದಲ್ಲ. ಅವ್ರು ಹೇಳಿದ್ರು ಸರ್ವಾಂಗಲಿಂಗಿಗಳು. ಎಲ್ಲರೂ ಎಲ್ಲರಿಗಾಗಿ, ಎಲ್ಲರೂ ಬೆಳಕಾಗಿ, ಬೆಳಕಿನಲ್ಲಿ ಯಾವುದೇ ತರತಮ ಭಾವವಿಲ್ಲದೆ ಇರತಕ್ಕಂಥ ನೆಲೆ ಇದೆಯಲ್ಲ, ಇದು ಮಂಟಪ. ಇಲ್ಲಿ ಒಂದು ನಿಮಿಷ ಗುರುವೇ. ಆನುದೇವ ಹೊರಗಣವನು ಇದು 3ನೇ ಸಾಲು. ಮೊದಲನೇದು, ಮಂದಿರದ ಸ್ವರೂಪವನ್ನು ಲಿಂಗಾರ್ಚನೆ ಮಾಡುವ ಸಲಿಗೆವಂತರು ಒಳಗಿದ್ದಾರೆ. ಅಂದರೆ ಅವರು ಒಳಗಿದ್ದಾರೆ. ಇಲ್ಲಿ ಒಳಗೆ ಮತ್ತು ಹೊರಗೆ 2 ಶಬ್ದಗಳನ್ನು ತಾವು ಈ ವಚನದಲ್ಲಿ ಗಮನಿಸಿ. ಸ್ವಲ್ಪ ಸೂಕ್ಷ್ಮವಾಗಿ ವಚನದ ಆಳಕ್ಕೆ ನಾನು ನೋಡಿದಾಗ, ಒಂದು ಕಡೆ
ಒಳಗೈದಾರೆ ಅನ್ನಂದಾಗ ಒಳಗಿನ ಒಂದು ಮಂದಿರವನ್ನು ಸ್ವರೂಪ ಕೊಟ್ಟರು. ಏನು ಮಾಡ್ತಾ ಇದ್ದಾರೆ? ಲಿಂಗಾರ್ಚನೆ ಮಾಡ್ತಾ ಇದ್ದಾರೆ. ಆನುದೇವ ಹೊರಗಣವನು. ಇಲ್ಲಿ ಹೊರಗೆ ಬಂದುಬಿಟ್ರು. ಹೊರಗೆ ಬಂದಾಗ ಇವರು ಏನು ಅರ್ಚನೆ ಅಂದರೆ ಇಲ್ಲಿ ಅರ್ಚನೆಗೆ ನಿಲ್ಲೋದಿಲ್ಲ ಪುಣ್ಯಾತ್ಮ. ಅರ್ಚನೆ, ನಿರೀಕ್ಷಣೆ, ಧ್ಯಾನ ಹೀಗೆ ವಿಕಾಸದ ಕ್ರಿಯೆಯಲ್ಲಿ ಹೊರಟೋಗ್ತಾರೆ. ಇಲ್ಲಿ ಹೊರಗಣವನು ಅಂದಾಗ ಅನುಭವ ಮಂಟಪದ ಪ್ರವೇಶ ಆಗುತ್ತೆ ಇಲ್ಲಿ. ಯಾಕಂದರೆ ಅನುಭವ ಮಂಟಪಕ್ಕೂ ಒಂದು ಗೋಡೆ ಕಟ್ಟಿದಾಗ ಅದು ಅನುಭವ ಮಂದಿರ ಆಗತ್ತೆ ಹೊರತು ಮಂಟಪ ಆಗೋದಿಲ್ಲ. ಅಲ್ಲ ನೋಡಿ, ಅದಕ್ಕೆ ಸ್ವಲ್ಪ ಬಿಡಿಸಿ ಹೇಳಿ ನನಗೆ. ಅಲ್ಲ, ಒಂದು ಹೇಳ್ತೀನಿ. ಅನುಭವ ಮಂಟಪ ಅಂತ ಹೇಳಿದ್ರೆ ಎಲ್ಲರಿಗಾಗಿ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ ಎಲ್ಲರೂ ಒಟ್ಟು ಸೇರಿ ಮಾಡ್ತಕ್ಕಂಥ ಒಂದು ಚಿಂತನೆಯ ಒಂದು ಗೋಷ್ಠಿ ಇದೆಯಲ್ಲ, ಅದು ಮಂಟಪ ಅನ್ನಿಸ್ಬೇಕು. ಮಂದಿರದ ಒಳಗೆ ಹೋಗ್ಬೇಕಾದ್ರೆ, ಮಂದಿರದ ಒಳಗೆ ಹೋಗ್ಬೇಕಾದ್ರೆ ಅವನಲ್ಲಿ ಸಲಗೆವಂತನಾಗಿ ಪೂಜೆ ಮಾಡಲಿಕ್ಕೆ ಹೋಗಬೇಕು. ಪೂಜಾರಿಗೆ ದುಡ್ಡು ಕೊಟ್ಟೆ ಹೋಗ್ಬೇಕು. ಅಲ್ಲ, ಅವನ ಮಾರ್ಗದರ್ಶನ ತಗೊಳ್ಬೇಕು. ಇವತ್ತು ಪೂಜಾರಿ ದುಡ್ಡು ಕೊಡಬೇಕು, ಅವತ್ತು ಮಾರ್ಗದರ್ಶನ ತಗೊಂಡು ಹೋಗ್ತಿದ್ರು. ಆದರೆ ನಾನು ಅವ್ರಿಗೆ ಹೊರಗಡೆ ನಿಂತು ನಾನು ಹೇಳ್ತಾ ಇದ್ದೀನಿ, ಸಂಬೋಳಿ ಅಂತ ಹೇಳ್ತಾ ಇದ್ದೀನಿ. ಎಚ್ಚರಗೊಳ್ಳಿ ಅಂತ ಹೇಳಿ ಹೊರಗೆ ನಿಂತು ಹೇಳ್ತಾ ಇದ್ದೀನಿ. ಗೋಡೆ ಮಧ್ಯದಲ್ಲಿ ನಿಲ್ಲೋದಲ್ಲ, ಇದು ವಿಶಾಲವಾದ್ದು ಅಲ್ಲ, ಹೊರಗೆ ನಿಂತು ಹೇಳ್ತಾ ಇದ್ದೀನಿ ನಾನು. ಆ ಒಳಗಡೆ ಹೋಗಿ ಹತ್ರನೊಂದು ಗುಂಪಿನಲ್ಲಿ ಗೋವಿಂದ ಅಂತ ಮಾತಾಡ್ತಾ ಇಲ್ಲ ನಾನು. ಹೊರಗೆ ನಿಂತು ಹೇಳ್ತಾ ಇದ್ದೀನಿ, ಆನುದೇವ ಹೊರಗಣವನು ಸಂಬೋಳಿ ಅಂತ ಹೇಳ್ತಾ ಇದ್ದೇನೆ. ನಿನ್ನ ನಾಮವಿಡಿದ ಕೂಡಲ ಸಂಗಮ ದೇವ, ನಿಮ್ಮ ನಾಮವಿಡಿದ ಅನಾಮಿಕ ನಾನು ಅಂತ ಅಂದ ಅರ್ಥ ಏನು ಅಂತಾನೆ ನಾನು ಹೇಳ್ತಾ ಇದ್ದೀನಿ. ನೀವು ಈ ಕಡೆ ಬನ್ನಿ, ನಾನು ಗುರು, ನನ್ನ ಕಿರೀಟ ಇಟ್ಕೊಂಡಿದ್ದೀನಿ ಅಂತ ಹೇಳುವಂಥ ಪ್ರಶ್ನೆ ಅಲ್ಲ. ಅಲ್ಲಿ ನಿಮ್ಮ ನಾಮವಿಡಿದ ಅನಾಮಿಕ, ಅಲ್ಲಿ ನಾನು ಹೇಳ್ತಾ ಇಲ್ಲ, ಲಿಂಗ ಪ್ರಜ್ಞೆ ಮಾತಾಡ್ತಾ ಇದೆ. ನಾನು ನಾಮವಿಡಿದ ಅನಾಮಿಕ ಅಂತಂದ್ರೆ ಮಾಡುವ ಮಾಟದಲ್ಲಿ ತಾನಿಲ್ಲದೆ ಇರ್ತಕ್ಕಂಥ ನೆಲೆ. ನೋಡಿ, ಈ ವಚನ ಅದನ್ನು ಬಿಡಿಸ್ಬೇಕಾದ್ರೆ ಈ ವಚನ ತಗೊಳ್ಬೇಕು ನೀವು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು, ಆವಾಗ ಅನಾಮಿಕ. ಹೌದು, ಮಾಡುವಂತಿರಬೇಕು. ಸಂಬೋಳಿ ಎಂದು ಹೇಳ್ತಾ ಇದ್ದೇನೆ ಅನ್ನೋದು ಇದೆಯಲ್ಲ, ಅದು ನನ್ನ ಕರ್ತವ್ಯ. ಅದು ನನ್ನ ಕರ್ತವ್ಯ. ನಾನು ಮಾಡದೆ ಅಂತ ಅಹಂಕಾರದಲ್ಲಿ ಮೆರಿಬೇಡ ನೀನು. ಅಲ್ಲ, ನಾನು ನಿಮಗೆ ಮಾರ್ಗದರ್ಶನ ಮಾಡಬೇಕು. ಹೊರಗೆ ನಿಂತು ಹೇಳ್ತಾ ಇದ್ದೀನಿ ನಾನು. ಆ ಒಳಗೆ ಆ ಬಂಧನಕ್ಕೆ ಸಿಕ್ಕಾಕೊಂಡಿಲ್ಲ ನಾನು. ಯಾವುದೇ ಹೊರಗೆ ನಿಂತು ಹೇಳ್ತಾ ಇದ್ದೀನಿ ನಿಮಗೆಲ್ಲ, ಎಚ್ಚರಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಎಚ್ಚರಗೊಳ್ಳಿ ಅಂತ ಹೇಳಿದವ್ರು ಯಾರು? ನಮ್ಮ ಗುರುಗಳ ಅಂತ ಅವ್ರು ಯಾರಾದ್ರೂ ಈಚೆಗೆ ಬಂದ್ರೆ, ಇಲ್ಲ, ನಾನು ನಿಮ್ಮ ನಾಮವಿಡಿದ ಅನಾಮಿಕ, ಮಾಡುವ ಮಾಟದಲ್ಲಿ ತಾನಿಲ್ಲ. ತಾವೇ ಲಿಂಗವಾದಾಗ ಏನಾಗೋಗುತ್ತೆ? ನಾನು ಅನಾಮಿಕನೇ ಆಗೋದು. ನನಗೇನು ಹೆಸರು, ಲಿಂಗಕ್ಕೇನು ಹೆಸರು ಕೊಡೋಕೆ ಸಾಧ್ಯ? ಮಹಾಲಿಂಗದ ಕಲ್ಪನೆಯಲ್ಲಿ ಯಾವ ಹೆಸರನ್ನು ನೋಡಿ, ಅಲ್ಲ, ಪೂರ್ಣ ಮುಗಿಸೋದಕ್ಕೆ ಬಿಡಿ ಗುರುಗಳೇ. ನೀವು ಬಹಳ ಎತ್ತರದವರು, ನಾನು ನನಗಿಂತ ಕಿರಿಯರಿಲ್ಲ ಅಂತ ನಾನು ನನ್ನ ಚಿಂತನವನ್ನು ನಿಮಗೆ ಮಂಡಿಸ್ತೀನಿ. ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅಣ್ಣವ್ರೆ, ಇದೊಂದು ಓರಲ್ ಎಕ್ಸಾಮಿನೇಷನ್. ನಾನು ವಿದ್ಯಾರ್ಥಿ, ನೀವು ಪರೀಕ್ಷಕರು. ಅದಕ್ಕೆ ಮಾರ್ಕ್ಸ್ ಹಾಕೋದು ಕೂತಿರುವಂತ ಜನ ಇದಾರಲ್ಲ, ಅವರು ಅನಾಮಿಕರು ಅಂತ ಅಲ್ಲ. ಅವರು ಈ ಆನ್ಲೈನ್ ಅರಿವಿನ ಮನೆಯಲ್ಲಿ ಕುಂತು ಯಾರ್ಯಾರು ಕೇಳ್ತಾ ಇದ್ದಾರೆ ಅವರೆಲ್ಲರೂ ಎಷ್ಟು ಅಂಕ ಹಾಕಬೇಕು ಅಂತ ತೀರ್ಮಾನ ಮಾಡೋರು ಅವರು. ಅಲ್ಲ, ಪ್ರಶ್ನೆ ಪತ್ರಿಕೆ ವಚನದಲ್ಲಿ ಇದು ಪ್ರಶ್ನೆ ಪತ್ರಿಕೆ, ಇದಕ್ಕೆ ಉತ್ತರಿಸೋದು ನಮ್ಮ ಕರ್ತವ್ಯ. ಅದನ್ನು ಎಷ್ಟರ ಮಟ್ಟಿಗೆ ನಾವು ಆಚರಣೆಗೆ ತರ್ತಾ ಇದ್ದೀವಿ ಅನ್ನೋದರ ಚರ್ಚೆ. ಈ ವಚನಗಳಲ್ಲಿ ಈಗ 2500 ವಚನಗಳನ್ನು 40 ಭಾಷೆಗೆ ಅನುವಾದ ಮಾಡಿದಾಗಲೂ ಕೂಡ ಯಾರ್ಯಾರು ಪಾಪ ಅವ್ರು ಯಾರೂ ಲಿಂಗಾಯತರು ಅಲ್ವೇ ಅಲ್ಲ, ಇನ್ನು ಯಾರ್ಯಾರೋ ನಮಗೆ ಅವರ ಎಂದೂ ನಾವು ಅವ್ರು ಕೇಳೂ ಇಲ್ಲ, ನೀವು ಯಾವ ಸಮಾಜದವರು, ಏನೇನೂ ಇಲ್ಲ. ನಿಮ್ಮ ನಾಮವಿಡಿದ ಅನಾಮಿಕನ ಸ್ವರೂಪದಲ್ಲಿ ವಚನಗಳು ಅವರಿಗೆ ಗೌರವವಾಗಿದೆ ಹೊರತು ಅಲ್ಲಿ ವ್ಯಕ್ತಿ ಸ್ವರೂಪವಾಗಿ ಅಥವಾ ಇದು ಲಿಂಗಾಯತ ತತ್ವ ಅಂತವ್ರು ಎಲ್ಲೂ ನೋಡಿಲ್ಲ. ಇದು ಶರಣರ ವಚನಗಳಲ್ಲಿ ಇಷ್ಟು ಯಾವುದೋ ಒಂದು ವಚನ ತಗೊಳ್ಳಿ, ಯಾವುದೋ ಈ ಗ್ರಂಥದಲ್ಲಿ ಒಂದು ವಚನ ತಗೊಂಡ್ರೂ ಕೂಡ ನಾಳೆ ಇಲ್ಲೇ ಸುಮ್ಮನೆ ನನ್ನ ಪೇಜ್ ತಿರುವಾಕದೆ, ನಾಳೆ ಬಪ್ಪದು ನಮಗೆ ಇಂದೇ ಬರಲಿ, ಇಂದು ಬಪ್ಪದು ನಮಗೆ ಈಗಲೇ ಬರಲಿ, ಇದು ಕಾರಂಜುವರು ಇದಕ್ಕಾರ ಅಳುಕುವರು, ಜಾಚಶ್ಚ ಮರಣಂ ದ್ರೋಹಂ ಎಂಬುದಾಗಿ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗಳಿವಲ್ಲ. ಅಣ್ಣ ಅವರೇ, ಒಂದು ಇನ್ಸಿಡೆಂಟ್ ಹೇಳ್ತೇನೆ, ಹೇಳಿ. ಈ ಬಸವ ಸಮಿತಿಯ ಪರವಾಗಿ ನಾನು ಇಸ್ಲಾಮಿಕ್ ಯೂತ್ಸ್ ಒಂದು ಅಸೋಸಿಯೇಷನ್ದು ಒಂದು ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಅವರು ನಿಮ್ಮನ್ನು ಕರೆಯಕ್ಕೆ ಬಂದಿದ್ರು, ನೀವು ಇರಲಿಲ್ಲ. ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ಅಂತ ನೀವು ನನ್ನ ಕಡೆ ಕೈ ತೋರಿಸ್ಬಿಟ್ರಿ ಹಗರವಾಗಿ. ಮಲ್ಲೇಶ್ವರಂನಲ್ಲಿ ಕಾರ್ಯಕ್ರಮ. ನಾನು ಹೋದಾಗ
ಅವರೆಲ್ಲ ಪಾಪ ನನ್ನ ರಿಸೀವ್ ಮಾಡ್ಕೊಳಕ್ಕೆ ನಿಂತಿದ್ರು. ಈ ದೂರದರ್ಶನದವರು ಮತ್ತು ಪತ್ರಿಕಾಕರ್ತರಿದ್ದಾರಲ್ಲ, ಕಾರ್ ಇಳಿತಿದ್ದಾಗೇನೆ ಸ್ವಾಮೀಜಿ ಒಂದು ಪ್ರಶ್ನೆ ಅಂದ್ರು. ಏನು ಅಂತ, ನೀವು ಈ ಹಿಂದೂ ಸನ್ಯಾಸಿಗಳು, ನೀವು ಇದು ಮುಸಲ್ಮಾನರ ಕಾರ್ಯಕ್ರಮ, ಇದಕ್ಕೆ ನಿಮಗೆ ಏನು ಸಂಬಂಧ ಅಂತ ಕೇಳಿ. ಹಂಗಂತಿದ್ದಂಗೆ ನನ್ನ ಸ್ವಾಗತ ಮಾಡಕ್ ನಿಂತಿದ್ರಲ್ಲ ಹುಡುಗರು, ಅವ್ರನ್ನ ಹಿಡ್ದು ಆ ಕಡೆ ತಳ್ಳಿಕ್ ಪ್ರಯತ್ನ ಮಾಡಿದ್ರು. ಗದ್ದಲ ಆಗಲಿಕ್ಕೆ ಶುರುವಾಯ್ತು. ಇವರೆಲ್ಲ ಇದನ್ನ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದಾರೆ ಸುತ್ತಮುತ್ತ, ಈ ಗದ್ದಲ ತೋರಿಸ್ಬೇಕು ಅಂತ. ನಾನಂದೆ, ಈ ಪ್ರಶ್ನೆಗೆ ಉತ್ತರ ಬೇಕಾ ನಿಮಗೆ ಅಂತ. ಹೌದು. ಹಾಗಾದ್ರೆ ಒಳಗೆ ಬಂದು ಕೂತ್ಕೊಳ್ಳಿ. ಅವರು ಬಂದು ಕೂತ್ಕೊಂಡ್ರು. ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗಿದ್ದೆ ಜನರಲ್ ಆಗಿ. ನಾನು ಮಾತಾಡೋದು ಆ ಕಾರ್ಯಕ್ರಮದ ಉದ್ಘಾಟನೆ, ಎಲ್ಲ ಸೇರಿದ್ರು. ಇಲ್ಲಿ ಈ ಪ್ರಶ್ನೆ ನಾನು ಬಂದಾಗ ನಮ್ಮ ಸುದ್ದಿ ಮಿತ್ರರು ಕೇಳಿದ್ರು, ಮಾಧ್ಯಮ ಮಿತ್ರರು ಕೇಳಿದ್ರು. ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಮುಸಲ್ಮಾನ್ ಅಂತ ಅನ್ನೋಂಥ ದೃಷ್ಟಿಯಿಂದ ನನ್ನನ್ನು ಕರೆದಿದ್ದಾರೆ. ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಆಯ್ತು, ಏನು ಮುಸಲ್ಮಾನ್ ಅಂತವ್ರಲ್ಲ. ನಾನಂದೆ, ಮುಸಲ್ಮಾನ್ ಅಂದ್ರೆ ಏನು? ಯಾವಾಗ ಮುಲ್ಲಾ ಆದ್ರಿ ಗುರುಗಳೇ? ಅಲ್ಲ ಹೇಳೋದು ಕೇಳಿ ಸರ್, ನಾನು ಇಲ್ಲ ಆದಾಗಲೇ ಮುಲ್ಲಾ ಆಗೋದು. ಹೇಳೋದು ಕೇಳಿ, ಒಂದು ಮಾತು ಹೇಳ್ತೀನಿ. ನಾನು ಅದಕ್ಕೆ ಏನು ಹೇಳಿದೆ ಅವ್ರಿಗೆ, ಮುಸಲ್ಮಾನ್ ಅನ್ನೋ ಶಬ್ದದ ಅರ್ಥ ತಿಳ್ಕೊಳ್ಳಿ ಎಂದು. ಮುಸಲ್ಮಾನ್ ಅನ್ನುವ ಶಬ್ದ ಅರ್ಥ ತಿಳ್ಕೊಳ್ಬೇಕು. ಅದಕ್ಕೆ ಏನು ಹೇಳ್ತೀರಿ ನೀವು? ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಹೇಳ್ತೀರಿ. ಹಂಗಂದ್ರೆ ಏನರ್ಥ? ದೇವರು ಒಬ್ಬನೇ, ಅವನ ಸಮಾನರು ಯಾರೂ ಇಲ್ಲ, ಅವನೇ ದೊಡ್ಡವನು, ಅವನು ಒಬ್ಬನೇ, ಅವನಿಗೆ ನಾವು ಸಂಪೂರ್ಣ ಸಮರ್ಪಣೆ ಆದವರನ್ನ ಮುಸಲ್ಮಾನ್ ಅಂತ ಕರೀತಾರೆ. ಈ ತತ್ವವನ್ನ ಅಲ್ಲ ಹೇಳ್ತೀನಿ, ಈ ತತ್ವವನ್ನ ಮುಸ್ಲಿಮಿನ್ ಅಂತ ಕರೀತೀರಿ. ಅಪ್ಪ ಬಸವಣ್ಣ ಹೇಳ್ತಾರೆ, ಸ್ವಾಮಿ ನೀನು, ಶಾಶ್ವತ ನೀನು, ಇದನ್ನ ನಾನು ಜಗತ್ನಲ್ಲಿ ಹರಡ್ತಾ ಇದ್ದೇನೆ, ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು. ಮಹಾದೇವ ಮಹಾದೇವ, ಅವನಿಗೆ ಕೊಂಬು ಕೊರೆ ಏನಿಲ್ಲ, ಅವನು ಬೆಳಕಿನ ಸ್ವರೂಪ. ಮಹಾದೇವ ಮಹಾದೇವ. ಇನ್ನು ಮುಂದೆ ಆಮೇಲೆ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ. ಈ ಮಾತಿನಲ್ಲಿ ಉರ್ದುನಲ್ಲಿ ನಡ್ಕೊಳ್ಳೋರ್ನ, ಅರೇಬಿಕ್ನಲ್ಲಿ ನಡ್ಕೊಳ್ಳೋರ್ನ ಮುಸಲ್ಮಾನ್ ಅಂತಾರೆ, ಕನ್ನಡದಲ್ಲಿ ನಡ್ಕೊಳ್ಳೋರ್ನ ಶರಣ ಅಂತಾರೆ, ಹಿಂದಿಯಲ್ಲಿ ನಡ್ಕೊಳ್ಳೋರ್ನ ಸಂತ ಅಂತ ಹೇಳ್ತಾರೆ. ಆದ್ರಿಂದ ನೀವು ಈ ಗೊಂದಲದಲ್ಲಿ ಸಿಕ್ಕಾಕೊಳ್ಬಾರ್ದು. ಆಮೇಲೆ ಇನ್ನೂ ಒಂದು ಹೇಳಿದೆ ಸಾಹೇಬರಿಗೆ, ಇದು ಇಸ್ಲಾಂ ಮತ. ಇದು ಇಸ್ಲಾಂ ಅಂದರೆ ಶಾಂತಿ. ನಾವು ಅದನ್ನ ಹಿಡ್ಕೊಂಡು ಅದ್ರ ಪರವಾಗಿ ದೊಡ್ಡ ಕತ್ತಿ ಗುರಾಣಿ ಹಿಡ್ಕೊಂಡು ಬಡದಾಡಿ ಇನ್ನೊಬ್ಬನ ಪ್ರಾಣ ತೆಗೆಯೋದು ಇಸ್ಲಾಂ ಅಲ್ವೇ ಅಲ್ಲ. ಆ ರೀತಿ ಮಾಡೋರು ನೀವು ಇಸ್ಲಾಮಿಕ್ ಅಲ್ಲ ಅಂತ ಅನ್ನೋಂಥ ಮಾತನ್ನು ನಾವು ಸರಿಯಾದ ರೀತಿಯಿಂದ ಹೇಳ್ಬಿಟ್ವಿ. ಈ ಲೆಕ್ಕ ಹೇಳಿ ಅವರೆಲ್ಲರಿಗೂ ಇಸ್ಲಾಂ ಅಂದರೆ ಶಾಂತಿ, ನೀವು ಸಮಾಧಾನವಾಗಿ ಎಲ್ಲರ ಜೊತೆಲಿ ಇರಬೇಕು, ಇದು ಬಸವಣ್ಣ ಹೇಳಿದ ಮಾತು ಅಂತೇಳಿ ಬಸವ ತತ್ವವನ್ನು ಹೇಳ್ಬಿಟ್ಟು ಬಂದೆ ನಾನು. ತಾವು ಅಲ್ಲಿ ಹೇಳಿದ್ರಿ ಗುರುಗಳೇ, ಆದರೆ ನಮ್ಮ ಜನ ಯಾರು ಬಸವಣ್ಣನನ್ನ ಹೆಸರು ಹೇಳಿಕೊಂಡು ಮಂದಿರಗಳಲ್ಲಿ ಪ್ರದಕ್ಷಿಣೆ ಹಾಕಿ ಆ ಒಂದು ಇದನ್ನ ಅರ್ಚನೆಗೆ ಹೋಗ್ತಾರೆ, ಅವ್ರಿಗೆ ನಾವು ಹೇಳಬೇಕಾದದ್ದು ಇದು. ಅಪ್ಪಾಜಿ, ಪ್ರಥಮವಾಗಿ ನಾವು ನಮ್ಮ ಮನೆ ಅನ್ನ ಚಿಂತೆ ಅನಗಲ್ಲದೆ ನಮ್ಮದು ಮೊದಲು ನೋಡ್ಕೋಬೇಕಾಗಿದೆ. ಒಂದ್ ನಿಮಿಷ ಮುಗಿಸ್ತೀನಿ ಗುರುಗಳೇ, ಒಂದು ದಯವಿಟ್ಟು ಕ್ಷಮೆ ಇರಲಿ ನಿಮ್ಗೆ. ಎಲ್ಲದಕ್ಕೂ ತಾವು ಉತ್ತರ ಕೊಡಬಲ್ರಿ, ನಾನು ಅದನ್ನು ಕೇಳ್ತಾ ಇಲ್ಲ. ಒಬ್ಬ ಸಾಮಾನ್ಯನಾಗಿ ನಮ್ಮ ಬಸವ ತತ್ವ ಚಿಂತಕರಿಗೆ, ಬಸವ ತತ್ವ ಆರಾಧಕರು ಹೆಂಗೆ ನಡ್ಕೋಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ನಮಗೆಲ್ಲ ಅದು ಇದು ಏನೂ ಬೇಕಾಗಿಲ್ಲ. ಅವ್ರ ವ್ಯಕ್ತಿತ್ವ ಅವ್ರು ಮಾಡ್ಕೊಳ್ತಾರೆ. ಆದರೆ ಪ್ರಥಮವಾಗಿ ಎನ್ನ ಚಿಂತೆ ನನಗೇನಿದೆ, ಬಸವ ತತ್ವಗಳ ನಿಜಾಚರಣೆಗಳ ಕೊರತೆ ಆಗ್ತಾ ಇದೆ. ಎಲ್ಲೋ ಒಂದು ದಿನ ಹೀಗೆ ಕೊರತೆ ಆಗ್ತಾ 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 ಹೋಗಿ ಇತಿಹಾಸವನ್ನು ಬಸವ ತತ್ವ ಎಂದೂ ಸೇರಬಾರ್ದು. ಕಾರಣ ಬಸವ ತತ್ವ ಅನ್ನೋದೇ ಒಂದು ದರ್ಶನ ಅನ್ನೋದರ ಭಾವದಲ್ಲಿ ಬಸವ ಸಮಿತಿ 108 ಕಾರ್ಯಕ್ರಮಗಳಲ್ಲಿಯೂ ಕೂಡ ಈ ದರ್ಶನವನ್ನು ನಾವು ಎತ್ತಿ ಹೇಳ್ತಾ ಇದ್ದೇವೆ. ದರ್ಶನ ಅಂದರೆ ಏನು? ಆ ಒಂದು ಜ್ಯೋತಿಯ ಬಲದಿಂದ ತಮಂಧದ ಕೇಳ ನೋಡಯ್ಯ. ನಮ್ಮ ಆಚರಣೆಗಳು ತಪ್ಪೋಗಿವೆ, ನಮ್ಮ ಆಚರಣೆಗಳು ಸಮಾಜದಲ್ಲಿ ತಪ್ಪಿವೆ. ಇದಕ್ಕೆ ಒಂದು ಜ್ಯೋತಿಯ ಬಲ ತತ್ವದಲ್ಲಿದೆ. ಅದರ ಮೂಲಕ ಈಗ ನೀವು ಹೇಳಿದ ಮಾತಿಗೇನೆ ನಿಮ್ಮ ವಚನದಲ್ಲಿ ನಾನು ಹೇಳುವಂಥದ್ದು ಹೇಳಿ ಗುರುಗಳೇ. ಏನು ಅಂತಂದ್ರೆ, ಈ ಎಲ್ಲರೂ ಸಲಿಗೆವಂತರಾಗಿ ಆಲಯಗಳನ್ನ ಸುತ್ತಾ ಇದ್ದೇವೆ. ನಾವು ಸುತ್ತಾ ಇದ್ದೀವಿ. ಅಲ್ಲ, ನಾವು ಹೊರಗೆ ನಿಂತು ಸಂಬೋಳಿ ಸಂಬೋಳಿ ಅಂತ ಎಲ್ಲರಿಗೂ ಜಾಗೃತ ಮಾಡುವಂಥದ್ದೇ ಈ ಕಾರ್ಯಕ್ರಮ. ಈಗ ನೀವು ಸಂಬೋಳಿ ಅಂತ ನೀವು ಹೊರಗೆ ಬನ್ನಿ, ಫಸ್ಟ್ ನೀವು ಗುರುಗಳೆಲ್ಲ ಹೊರಗೆ ಬಂದ್ರೆ ನಾವು ಬರ್ತೀವಿ ಗುರುಗಳೇ. ಸಮಾಜದ ನಾವು ಒಳಗೆ ಹೊರಗೆ ಅಂತ ಏನಿಲ್ಲ. ನಾನು ಇಲ್ಲ ಗುರುಗಳೇ, ನೀವು ಎಲ್ಲೋ ಮುಸಲ್ಮಾನರಿಗೆ ಹೇಳಿದ್ರಿ, ಆದ್ರೆ ನಮ್ಮ ಜನರ ಎದುರಿಗೆ ಯಾಕೆ ತಪ್ಪು ಮಾಡ್ತೀವಿ? ಅವ್ರಿಗೂ ಹೇಳಿದ್ದೀನಿ.
ಅಲ್ಲ ಹಿಂಗೆ ಕಠಿಣವಾಗಿ ಅಲ್ಲ ಹೇಳ್ಬೇಕಾಗಲ್ಲ. ಅವ್ರಿಗೂ ಹೇಳಿದ್ದೇನೆ ನೋಡಿ, ಒಂದು ಹೇಳೋದು ಕೇಳಿ. ನಾವು ಹೇಳುವಂಥ ಲೆಕ್ಕಾಚಾರದಲ್ಲಿ ಅಪ್ಪ ಬಸವಣ್ಣನ ಮಾರ್ಗವನ್ನ ಈ ರೀತಿ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಈಗ ಸಂಬೋಳಿ ಅಂತ ಬಸವಣ್ಣ ಹೇಳಿದ್ರೆ ಅದೇ ಇವಾಗ ನಡೀತಾ ಇರೋದು. ಸಂಬೋಳಿ ಅಲ್ಲ, ಇಂಬಿನಲ್ಲಿ ಒಂದ್ ಹೇಳೋದು ಕೇಳಿ. ಈ ಕಾರ್ಯಕ್ರಮ ಏನ್ ನಡೀತಾ ಇದೆ ಇದು ಎಲ್ಲರಿಗೆ ಸಂಬೋಳಿ ಅಂತನ್ನುವಂತ ಅಪ್ಪ ಬಸವಣ್ಣನ ಮಾತುಗಳನ್ನ ಹೊರಗೆ ನಿಂತು ಹೇಳ್ತಕ್ಕಂಥ ಒಂದು ವಿಧಾನ. ಇದೇ ಆನ್ಲೈನ್ ಕಾರ್ಯಕ್ರಮ. ಆಯ್ತು ಗುರುಗಳೇ, ಜಗತ್ತಿನಲ್ಲಿ ಸಾವಿರಾರು ಜನ ನೋಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಆದ್ರೆ ಏನೋ ಪರಿವರ್ತನೆಯನ್ನು ಕಾಣಲ್ಲ. ಈ ಕಾರ್ಯಕ್ರಮವನ್ನು ಮುಂದುವರಿಸಲೋ ಬೇಡವೋ ಹೇಳ್ಬಿಡಿ. ಇಲ್ಲ, ಆಗಲ್ಲ, ಪರಿವರ್ತನೆ ಆಗೇ ಆಗ್ತದೆ. ಆಗ್ಲಿ ನೋಡಿ, ನಮ್ಮ ಜನ ಇದೆಯಲ್ಲ, ಮನುಷ್ಯ ಜನಾಂಗ ಯಾರು ದಡ್ರಲ್ಲ, ಖಂಡಿತ ಅಲ್ಲ, ಎಲ್ಲರೂ ಬುದ್ಧಿವಂತರೇ. ಆದ್ರೆ ಅರಿವಿನ ಮಾರ್ಗದಲ್ಲಿ ಒಂದು ಸಹಜವಾಗಿರುವಂತ ಒಂದು ಎಳೆ ಸಿಕ್ಕಿದ್ರೆ ಅವರು ಅದನ್ನ ಹಿಡಿದು ಅದ್ಭುತವಾದ ಬೆಳಕಾಗುವ ಯೋಗ್ಯತೆ ಎಲ್ಲರಿಗೂ ಇದೆ. ಆದ್ರೆ ಒಂದು ಹೇಳ್ತೀನಿ, ಅದಕ್ಕೆ 1000ಕ್ಕೊಬ್ಬ ಸತ್ಯವಂತನಾಗಿ, 1,00,000ಕ್ಕೊಬ್ಬ ಭಕ್ತನಾಗಿ, ಕೋಟಿಗೊಬ್ಬ ಶರಣನಾಗಿ ಈ ಅಂತರಂಗದಲ್ಲಿ ನಾವು ವಿಕಾಸಗೊಳ್ಳಬೇಕು ಅನ್ನೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಆದ್ರಿಂದ ನಾವು ಕಷ್ಟಜೀವಿ ಮನುಜರನ್ನೆಲ್ಲ ಸಂಪೂರ್ಣವಾಗಿ ನೆಟ್ಟನೆ ಶರಣರನ್ನಾಗಿ ಮಾಡುವಂತ ಪ್ರಯತ್ನದಲ್ಲಿ ನಮ್ಮ ಕರ್ತವ್ಯ ನಾವು ಮಾಡೋಣ. ಅಲ್ಲಿಗ ಅರಿವು ಅಂದಿತ್ತು, ಇಂದೂ ಇದೆ. ಆದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದು ಲೆಕ್ಕಕ್ಕೆ ಹೋದಾಗ ನಾವು ಇವತ್ತಿನ ಜಗತ್ತಿನ ಮಕ್ಕಳಿಗೆ ಉದ್ದೇಶಿಸಬೇಕಾದರೂ ಬಸವಣ್ಣನ ನೈಜದ ನೆಲೆಯಲ್ಲಿ ಇಷ್ಟಪ್ಪ ನಾನು ಬಸವಣ್ಣ ಅನ್ನೋ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಬರೀ ಬಸವ ಸಮಿತಿ ಒಂದೇ ಅಲ್ಲ, ವೀಕ್ಷಕರಲ್ಲಿ ಪ್ರತಿಯೊಬ್ಬರೂ ಕೂಡ ಸಂಬೋಳಿ ಅನ್ನಲೇಬೇಕು ಅನ್ನೋ ಭಾವ ಜಾಗೃತವಾದರೆ ಒಂದು ನಿಜದ ಆಚರಣೆಗಳು ನೈಜವಾಗಿ ಹೊರಬರ್ತವೆ ಅಂತಕ್ಕಂಥ ಆಶಯ ಇದು. ಈ ಕಾರ್ಯಕ್ರಮಕ್ಕೆ ಪೂಜ್ಯರು ನಮಗೆ ಬಂದು ಮಾರ್ಗದರ್ಶನ, ಅವರಿಗೆ ಮಾತನಾಡ್ತಾ ಇರುಸು ಮಾಡ್ತೇನೆ. ಅವ್ರಿಗೆ ಇರುಸು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ನನಗೆ. ಅವರು ಕೂಡ ಸಂಬೋಳಿ ಅನ್ಲಿ, ಇದಲ್ಲ ಬರೀ ನಾನು ಮುಸಲ್ಮಾನರ ಹತ್ರ ಹೇಳಿದೆ, ಅವ್ರ ಹತ್ರ ಹೇಳಿದೆ, ಇದು ನನಗೆ ಬೇಕಾಗಿಲ್ಲ. ನಮ್ಮ ಮಂದಿರದಲ್ಲಿ ಹೋಗಿ ನೀವು ತಪ್ಪು ಮಾಡ್ತಾ ಇದ್ದೀರಿ, ಸಂಬೋಳಿ ನಾನು ಅನಾಮಿಕ, ನಾನು ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಧ್ವನಿ ಎಲ್ಲಿಗೆ ನಮ್ಮಲ್ಲಿ ಬರೋದಿಲ್ಲ. ಆಯ್ತು ಅಲ್ಲ, ಒಂದು ನೀವು ನಮ್ಮನ್ನು ಗುರುತಿಸ್ಬೇಕಾದ್ರೆ ಅನಾಮಿಕ ಅಂತ ಅನ್ನೋಂಥ ಲೆಕ್ಕದಲ್ಲಿ ಗುರುತಿಸ್ಬೇಕು. ಅದನ್ನೇ ಅಪ್ಪ ಬಸವಣ್ಣ ಹೇಳಿದ್ದು. ಯಾರು ಅನಾಮಿಕರಿದ್ದಾರೋ ಅವರೇ ಸಂಬೋಳಿ ಅಂತ ಹೇಳುವಂತ ಶಕ್ತಿವಂತರಾಗೋದು. ಹಾಗಂದ ತಕ್ಷಣ ನಾನು ಅನಾಮಿಕ ಆ ಸ್ಥಿತಿಯಲ್ಲಿಲ್ಲ. ಆದರೂ ನನ್ನ ಪ್ರಯತ್ನ ನಿರಂತರವಾಗಿ ಸಾಧನಾ ಕ್ರಮದಲ್ಲಿ, ಸಾಧನಾ ಮಾರ್ಗದಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ನಡೀಲಿ ಅಂತಕ್ಕಂಥ ಆಶ್ರಯವನ್ನು ಹೊಂದಿದವನು. ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದೇವೆ. ಏನಾದರೂ ತಪ್ಪುಗಳಿದ್ದರೆ ನಮ್ಮ ತಪ್ಪುಗಳೇ ಹೊರತು ಅದು ಶರಣರ ತಪ್ಪಲ್ಲ. ವಚನಗಳನ್ನು ವೈವಿಧ್ಯಮಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲ, ನೀವು ಹೇಳೋದು ಸರಿಯಾಗಿದೆ. ಅದನ್ನೇ ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಎನ್ನ ತಪ್ಪುಗಳ ಅನಂತ ಕೋಟಿ. ಖಂಡಿತ ಗುರುಗಳೇ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಯಾರ್ದು? ಕೇಳೋರು. ಈಗ ವೀಕ್ಷಕರು ಇಷ್ಟು ಜನ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಅದಕ್ಕೇನು ಮಾಡಬೇಕು ಅಂದ್ರೆ ನೀವೆಲ್ಲ ಎಚ್ಚರ ಹೇಳಬೇಕು, ಇಂಥ ಸನ್ನಿವೇಶದಲ್ಲಿ ಸ್ವಲ್ಪ ತಪ್ಪಿದ್ದೀರಿ ಅಂತ. ಆವಾಗ ನಾವು ಇನ್ನೂ ತಪ್ಪಿದನಾದರೆ ಆ ಬಸವಣ್ಣನ ಪಾದವೇ ಗತಿ ಅಂತ ಹೇಳುವಂಥ ಲೆಕ್ಕದಲ್ಲಿ ನಾವು ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಶರಣಾರ್ಥಿ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ,
चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಪಾಪವೆಂಬವು ಭಯ ಕರ್ಮವನಾರು ಬಲ್ಲರಯ್ಯ ಪುಣ್ಯ ಪಾಪವೆಂಬವು ಭಯ ಕರ್ಮವನಾರು ಬಲ್ಲರಯ್ಯ ಇವನಾರುಂಬರು ಕಾಯತಾ ಪಾಪವೆಂಬವು ಭಯ ಕರ್ಮವನಾರು ಬಲ್ಲರಯ್ಯ
ಶರಣ ಭಲ್ಲ ಈ ಉಭಯ ನಿರ್ಣಯವ ಕೂಡಲ ಸಂಗಮ ದೇವ ನಿಮ್ಮ ಶರಣ ಬಲ್ಲ ಪುಣ್ಯ ಪಾಪವೆಂಬ ಉಭಯ ಕರ್ಮ